ಸುದ್ದಿಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಿದ್ಧತಾ ಸಭೆ. ಬಜೆಟ್ನಲ್ಲಿ ನಗರದ ಜನತೆ ಸೌಕರ್ಯ ವೃದ್ಧಿಗೆ ಒತ್ತು ನೀಡಲು ಹಲವರು ಒತ್ತಾಯ. ನಗರದ ಸೌಕರ್ಯ ಹೆಚ್ಚಳಕ್ಕೆ ತೆರಿಗೆ ಪಾವತಿಗೆ ಜನರು ಸಹಕರಿಸಿ, ಜೋಬಿನ್ ಮಹೋಪಾತ್ರ. ಏಗನೂರು ಜಲಜೀವನ್ ಮಿಷನ್ ಕಾಮಗಾರಿಗೆ ಎನ್ಎಸ್ ಬೋಸರಾಜು, ನರಸಿಂಹಲು ಮಾಡಗಿರಿ ಅಡ್ಡಿ. ಫೆಬ್ರವರಿ 16ರಂದು ಕುಟುಂಬದೊಂದಿಗೆ ಅಹೋರಾತ್ರಿ ಧರಣಿ, ವೈ ನರಸಪ್ಪ. ಶಿಲ್ಪಾ ಫಾರ್ಮ್ನಿಂದ ಕಾರ್ಮಿಕರಿಗೆ ದೊರೆಯದ ಸೌಲಭ್ಯ, ಡಿಸಿ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಒದಗಿಸಲಿ, ಮಾರುತಿ ಚಿಕ್ಕಸಗೂರು. ಕೋಟೆ ಸೌಂದರೀಕರಣ ಕಾಮಗಾರಿ, ಪುರಾತತ್ವ ಇಲಾಖೆ ತಾಂತ್ರಿಕ ತಂಡದಿಂದ ಪರಿಶೀಲನೆ. ಟಿಪ್ಪು ಸುಲ್ತಾನ್ ರಸ್ತೆಯಲ್ಲಿ ಆಟೋಮೊಬೈಲ್ ಅಂಗಡಿ ಬೆಂಕಿ, ಅಪಾರ ಹಾನಿ. ಈಗ ವಾರ್ತೆಗಳ ವಿವರ. ನಗರದ ರಸ್ತೆ, ಕುಡಿಯುವ ನೀರು, ಬೀದಿ ದೀಪಗಳ ನಿರ್ವಹಣೆ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಆಗುತ್ತಿರುವ ಅಪವ್ಯಯ ತಡೆಯಬೇಕೆಂದು ನಾಗರಿಕರು ಬಜೆಟ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮನವಿ ಮಾಡಿದರು. ನಗರ ಜನತೆ ನೀಡುವ ಕರ ಸಮರ್ಪಕ ಸದ್ಬಳಕೆಯಾಗುತ್ತಿಲ್ಲ. ಸರ್ಕಾರ ವಿವಿಧ ಯೋಜನೆಗಳ ಸದ್ಬಳಕೆ ತಲುಪದೇ ಇರುವ ಕುರಿತು ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹಾಗೂ ಆಯುಕ್ತ ಜೋಬಿನ್ ಮೋಹಪಾತ್ರ ಉಪಸ್ಥಿತಿಯಲ್ಲಿ ನಡೆದ ಆಯವ್ಯಯ ಸಭೆಯಲ್ಲಿ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, 2025-26ನೇ ಸಾಲಿನ ಬಜೆಟ್ನಲ್ಲಿ ನಗರದ ಅಭಿವೃದ್ಧಿಗೆ ಪ್ರಮುಖ ವಿಷಯಗಳ ಸೇರ್ಪಡೆ ಮಾಡಬೇಕು. ಸಾಕಷ್ಟು ಸಮಸ್ಯೆಗಳಿಗೆ ನಾಗರಿಕ ಪ್ರಜ್ಞೆ ಮೂಡಿಸಬೇಕು. ಸ್ವಚ್ಛತೆ, ರಸ್ತೆ ದುರಸ್ತಿ, ಕಸ ವಿಲೇವಾರಿ ಮಾಡಬೇಕಾಗಿದೆ. ಬಜೆಟ್ಗೆ ಬೇಕಾದ ಆರ್ಥಿಕ ಕ್ರೋಢೀಕರಣ ಮೇಲೆ ಚರ್ಚೆ ನಡೆಯಬೇಕಿದೆ ಎಂದರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಹೊಸದಾಗಿ ಮೇಲ್ದರ್ಜೆಗೆ ಏರಿದೆ. ಹೈಟೆಕ್ ಗ್ರಂಥಾಲಯ, ರಸ್ತೆಗಳ ಜೋಡಣೆ ದುರಸ್ತಿಗೆ ಪಾಲಿಕೆಯಿಂದ ಬಜೆಟ್ ಅನುದಾನ ಯಾವ ರೀತಿ ಕೂಡಿಸಬೇಕು ಎಂದು ಸಮರ್ಪಕ ಚರ್ಚೆ ಮಾಡಿ ಅನುದಾನ ನಿಗದಿಪಡಿಸಬೇಕು ಎಂದರು. ಸಂಘಟನೆ ಮುಖಂಡ ವಿಶ್ವನಾಥ್ ಪಟ್ಟಿ ಮಾತನಾಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಡಾವಣೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಅನುದಾನ ನಿಗದಿಪಡಿಸಿದೆ, ತೋರಿಕೆಗೆ ಮಾತ್ರ ಸೀಮಿತವಾಗಿದೆ ಎಂದರು. ನಗರ ನಿವಾಸಿ ಉದಯ್ ಕುಮಾರ್ ಮಾತನಾಡಿ, ಬೀದಿ ದೀಪಗಳ ನಿರ್ವಹಣೆ ಮಾಡುತ್ತಿಲ್ಲ. ಮಾಹಿತಿ ನೀಡಿದರೆ ಕೇಳುವರು ಇಲ್ಲ. ಬೀದಿ ದೀಪಗಳ ನಿರಂತರವಾಗಿ ಉರಿಯುತ್ತಿದೆ. ಆಫ್ ಆನ್ ಬಟನ್ ಅಳವಡಿಸಬೇಕು. ಬಡಾವಣೆಗಳ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು. 3-4 ರಸ್ತೆ ಕೂಡುವ ಕಡೆ ಮಧ್ಯದಲ್ಲಿ ಪೋಲು ಅಳವಡಿಸಬೇಕು. ನಗರದಲ್ಲಿ ಗ್ಯಾಸ್ ಸಂಪರ್ಕಕ್ಕಾಗಿ ರಸ್ತೆ ಅಗೆದಿದ್ದಾರೆ, ಸರಿಪಡಿಸಿಲ್ಲ. ಪೈಪುಗಳು ಒಡೆದು ಹೋದಲ್ಲಿ ಕೂಡಲೇ ದುರಸ್ತಿಗೊಳಿಸಬೇಕು ಎಂದು ತಿಳಿಸಿದರು. ಡಿಎಸ್ಎಸ್ ಸಂಘಟನೆ ಮುಖಂಡ ಎಂ ಈರಣ್ಣ ಮಾತನಾಡಿ, ನಗರದಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಇಲ್ಲ, ಸುತ್ತಮುತ್ತಲಿನ ಉತ್ತಮ ಪರಿಸರ ವಾತಾವರಣವಿಲ್ಲ. ಇದಕ್ಕಾಗಿ ಅನುದಾನ ಮೀಸಲಿಡಬೇಕು, ಅಭಿವೃದ್ಧಿಪಡಿಸಬೇಕು. ಮಾವಿನ ಕೆರೆಗೆ ಕಸ ತಂದು ಹಾಕುತ್ತಿದ್ದು ತಡೆದು ಅಭಿವೃದ್ಧಿ ಕೆಲಸ ಮಾಡಬೇಕು. ಕೆರೆಗೆ ಗೋಡೆ ನಿರ್ಮಾಣ ಮಾಡಬೇಕು. ಬೇಸಿಗೆ ವೇಳೆ ವೃತ್ತಗಳ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದರು. ಮಾಜಿ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಸಂಗಟಿ ರಾಜು ಮಾತನಾಡಿ, ರಾಯಚೂರು ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಒತ್ತುವರಿ ಮಾಡಿದೆ, ತೆರವು ಮಾಡಬೇಕು. ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಅನುದಾನ ಇಟ್ಟಿದ್ದು ತೋರಿಕೆಗೆ ಮಾತ್ರವಾಗಿದೆ, ಸಮರ್ಪಕವಾಗಿ ಬಳಕೆ ಮಾಡಬೇಕು. ನಗರದ ಮಾಂಗಲ್ಯ ಬಟ್ಟೆ ಅಂಗಡಿ ಬಳಿ ಸೇರಿದಂತೆ ಪಾದಾಚಾರಿ ರಸ್ತೆ ಒತ್ತುವರಿ ಮಾಡಿದ್ದಾರೆ. ಬಹುತೇಕ ಕಡೆ ಪಾದಾಚಾರಿ ಒತ್ತುವರಿ ತೆರವು ಮಾಡಬೇಕು ಎಂದರು. ಸಿಪಿಐಎಂ ಮುಖಂಡ ಕೆಜಿ ವೀರೇಶ್ ಮಾತನಾಡಿ, ನಗರದಲ್ಲಿ 40 ಫೀಟ್ ಅಗಲೀಕರಣ ಮಾಡಬೇಕು. ಬೃಹತ್ ಗಾತ್ರದ ಲಾರಿಗಳು ಸಂಚಾರವನ್ನು ಬೈಪಾಸ್ ಮೂಲಕ ಹೋಗುವ ವ್ಯವಸ್ಥೆ ಮಾಡಬೇಕು. ನಗರದಲ್ಲಿ ಶುದ್ಧ ನೀರು ಸರಬರಾಜು, ಎಲ್ಲಾ ವಾರ್ಡ್ಗಳಲ್ಲಿ ಬೀದಿ ದೀಪ ಅಳವಡಿಕೆ ಮಾಡಬೇಕು. ಸ್ಲಂ ಜನರಿಗೆ ಹಕ್ಕುಪತ್ರ ವಿತರಣೆ, ಸೂಚನಾ ನಾಮಫಲಕ ಅಳವಡಿಕೆ ಮಾಡಬೇಕು. ನಗರ ನಿವಾಸಿ ಮೌನೇಶ್ ಮಾತನಾಡಿ, ನಗರದಲ್ಲಿ ಪ್ರತಿ ವಾರ್ಡ್ಗೆ ಕುಂದುಕೊರತೆ ಸಭೆ ನಡೆಸಿ ಸಮಸ್ಯೆ ಇತ್ಯರ್ಥಪಡಿಸಬೇಕು. ಕೋಟೆಗಳು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಮಾಡಬೇಕು ಎಂದರು. ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡ ಜನಾರ್ದನ್ ಹಳ್ಳಿಬೆಂಚಿ ಮಾತನಾಡಿ, ಸ್ವಚ್ಛ ಭಾರತ್ ಅಭಿಯಾನದಡಿ ಶೌಚಾಲಯ ಮಾಡಿದ್ದು ನೀರಿನ ವ್ಯವಸ್ಥೆ ಇಲ್ಲ, ದುರಸ್ತಿಯಲ್ಲಿವೆ. 43 ಸ್ಲಂ ಘೋಷಣೆ ಮಾಡಿದೆ, 28 ಅಘೋಷಿತ ಸ್ಲಂಗಳಿವೆ. 50,000 ಜನರು ವಾಸವಿರುವ ಬಡಾವಣೆಗಳಲ್ಲಿ ಶೌಚಾಲಯ ಇಲ್ಲ. ಮಹಿಳೆಯರು ಬಯಲು ಪ್ರದೇಶಕ್ಕೆ ಹೋಗುತ್ತಿದ್ದಾರೆ. ಶೌಚಾಲಯ ನಿರ್ಮಾಣ ಮಾಡಬೇಕು. ನಗರದಲ್ಲಿ 2 ಭಾಗದಲ್ಲಿ ನದಿಗಳಿವೆ, ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಒಳಚರಂಡಿ ನೀರನ್ನು ನಿರ್ವಹಣೆ ಮಾಡಲು ಕ್ರಮ ವಹಿಸಬೇಕು. ಅನುದಾನ ಮೀಸಲಿಡಬೇಕು. ಬಜೆಟ್ನಲ್ಲಿ 24% ಅನುದಾನ ಯೋಜನೆಯಡಿ ಸ್ಲಂ ಜನರ ಮಾರಕ ಕಾಯಿಲೆಗಳಿಗೆ ವೈದ್ಯಕೀಯ ವೆಚ್ಚ ನೀಡಬೇಕು. ಸ್ಲಂಗಳಲ್ಲಿ ಗ್ರಂಥಾಲಯ ವ್ಯವಸ್ಥೆ ಮಾಡಬೇಕು. ಸ್ಲಂಗಳಲ್ಲಿ 3,000 ಮನೆಗಳ ಹಕ್ಕುಪತ್ರ ಅರ್ಜಿ ಬಾಕಿ ಇದೆ. ಈ ಖಾತಾ ಮೊಟೇಷನ್ ಮಾಡಬೇಕು. ನಿರ್ಗತಿಕ ಕೇಂದ್ರದಲ್ಲಿ ಅನುದಾನ ನೀಡಿ ನಿರ್ವಹಣೆ ಮಾಡಬೇಕು. ವಿಶೇಷ ಅನುದಾನ ನೀಡಬೇಕು ಎಂದು ತಿಳಿಸಿದರು. ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ರಾಯಚೂರಿನಲ್ಲಿ ಕಸ, ನೀರು, ಚರಂಡಿ, ಸ್ವಚ್ಛತೆ ಸಮಸ್ಯೆ ಇದೆ. ಇದಕ್ಕಾಗಿ ಸಹಾಯವಾಣಿ ಕೇಂದ್ರ ಮಾಡಬೇಕು. ಮಾಹಿತಿ ಪಡೆದ
ಪಡೆದು ಕೆಲಸ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಕಸ ನಿರ್ವಹಣೆ, ಪಾದಾಚಾರಿಗಳ ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ, ಫುಡ್ ಪಾರ್ಕ್, ಸ್ವೀಟ್ ಪಾರ್ಕ್, ಲಾರಿಗಳು ನಿಲುಗಡೆ, ನಾಯಿಗಳ ಕಾಟ ಮಿತಿ ಮೀರಿದೆ, ಕ್ರಮ ವಹಿಸಬೇಕು. ಟ್ರಾಫಿಕ್ ಸಿಗ್ನಲ್ ಕೆಲಸ ಮಾಡುತ್ತಿದೆ, ಕೆಲವು ಕಡೆ ಕೆಲಸ ಮಾಡುತ್ತಿಲ್ಲ. ನಗರಸಭೆಯಿಂದ ಸಿಗ್ನಲ್ ಅಳವಡಿಕೆ ಮಾಡಬೇಕು. ಬೇಸಿಗೆ ಪ್ರಾರಂಭವಾಗಲಿದ್ದು ನಗರದ ಸರ್ಕಲ್ಗಳಲ್ಲಿ ಮೇಲ್ಭಾಗದ ಗ್ರೀನ್ ಮ್ಯಾಟ್ ಅಳವಡಿಕೆ ಮಾಡಬೇಕು. ನಗರದಲ್ಲಿ ಶಾಲೆಗಳಿಗೆ ಕನಿಷ್ಠ ಅನುದಾನ ಮೀಸಲಿಡಬೇಕು. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೆಲ ಬಡಾವಣೆಗಳು ನೀರಿನಲ್ಲಿ ಮುಳುಗಿ ಹೋಗುತ್ತಿದೆ. ಈ ಬಗ್ಗೆ ಶಾಶ್ವತ ಪರಿಸರ ಕಂಡುಕೊಳ್ಳಬೇಕು. ರಾಜಕಾಲುವೆಗಳ ಒತ್ತುವರಿ ತೆರವು ಮಾಡಬೇಕು. ರಸ್ತೆ ಬದಿಯಲ್ಲಿ ಟಿಸಿ ಅಳವಡಿಕೆ ಮಾಡಿದ್ದು ಸುತ್ತಲೂ ತಂತಿ ಬೇಲಿ ಅಳವಡಿಸಬೇಕು. ಕುಡಿಯುವ ನೀರಿನ ವ್ಯವಸ್ಥೆ, ನೀರಿನ ತಪಾಸಣೆ, ಲ್ಯಾಬ್ ಮಾಡಬೇಕು. ಇದರಿಂದ ಸಾವು ತಪ್ಪಿಸಬಹುದು. ನಗರದ ವಿವಿಧ ಇಲಾಖೆಗೆ ಅನುದಾನ, ನಗರದಲ್ಲಿ ಕೆಲಸಗಳಿಗೆ ಗ್ರಾಂಟ್ ಬಂದಲ್ಲಿ ನಗರಸಭೆಯಿಂದ ಅನುಷ್ಠಾನ ಮಾಡಬೇಕು ಎಂದು ತಿಳಿಸಿದರು. ಬೆಟ್ಟದಂತ ಸಮಸ್ಯೆಗಳು ಸಾಕಷ್ಟಿವೆ. ಸದಸ್ಯರು ಕೆಲಸ ಮಾಡ್ತೀವಿ, ನೀವು ಸಂಘಟನೆಗಳವರು ಕೆಲಸ ಮಾಡ್ತೀರಿ. ಊರಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ನಮಗೆ ಸವಾಲಾಗಿರುವಂಥದ್ದು ಇವತ್ತು ಸ್ವಚ್ಛತೆ, ಸವಾಲಾಗಿರುವಂಥದ್ದು ಸಾರ್ವಜನಿಕ ರಸ್ತೆಗಳನ್ನ ಎದ್ದವಂಥದ್ದು ತೋಡೋದು, ಸವಾಲಿರ್ತಕ್ಕಂಥದ್ದು ಇವತ್ತು ಕಸದ ರಾಶಿಗಳು. ಇವೆಲ್ಲವುಗಳು ಕೂಡ ಇವತ್ತು ಸಾಮೂಹಿಕವಾಗಿ ನಾವು ಪ್ರಯತ್ನದ ಮೂಲಕ ಬಗೆಹರಿಸುವಂಥದ್ದು. ಇವತ್ತಿನ ಸಭೆ ಪಾಲಿಕೆ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು, ಹೊಸದಾಗಿ ಬಹಳ ವರ್ಷದ ನಂತರ ಮೇಲ್ದರ್ಜೆಗೇರಿದೆ. ಇದರ ಕಲ್ಪನೆ ಹೇಗಿರಬೇಕು, ಈ ಊರನ್ನು ಹೇಗೆ ಕಟ್ಟಬೇಕು ಮತ್ತು ಯಾವ ಅಂಶಗಳನ್ನ ಸೇರಿಸಬೇಕು, ಮುಂದೆ ಆ ಮೂಲಕ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿನ ಕಡೆ ಹೋಗ್ಬೇಕು ಅನ್ನುವಂಥ ವಿಷಯಕ್ಕೆ ಪರಿಮಿತಿ ಮಾಡಿಕೊಂಡು ನಾವು ಇದನ್ನ ಚರ್ಚೆ ಪ್ರಾರಂಭಿಸಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಕೂಡ ನಾನು ಅಂದ್ಕೊಂಡಿದ್ದೇನೆ. ಅಶೋಕ್ ಜೈನ್ ಅವರು ಮತ್ತು ಪಟ್ಟಿ ಅವರು ಮತ್ತು ನಮ್ಮ ಉದಯ್ ಕುಮಾರ್ ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಆಚಾರ್ಯ ಹೈಟೆಕ್ ಲೈಬ್ರರಿ ಬಹಳ ಉತ್ತಮವಾದಂತಹ ಸಭೆ. ಅಶೋಕ್ ಜೈನ್ ಅವರು ಇಕ್ಕಟ್ಟವಾದಂತಹ ರಸ್ತೆಗಳನ್ನ ಮುಖ್ಯ ರಸ್ತೆಗಳಿಗೆ ಸಂಪರ್ಕ ಮಾಡೋದು, ಎಲ್ಲಿ ಸಂಪರ್ಕ ಇಲ್ಲ ಅಲ್ಲಿ ಸಂಪರ್ಕ ಮಾಡೋದು. ಹೀಗೆ ಹಿಂದೆ ಯಾವ ರೀತಿ ನಾವು ಮಾತಾಡಿದ್ವಿ, ಮುಂದೆ ಯಾವ ರೀತಿ ನೀವು ಹೆಜ್ಜೆ ಇಟ್ಟಿರಿ ಅನ್ನುವಂಥ ಆಚಾರ, ಹೀಗೆ ಅನೇಕ ವಿಷಯಗಳಿಗೆ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಾಲಿಕೆಯ ಬಜೆಟ್ ಯಾವ ರೀತಿ ರೂಪಿಸ್ಬೇಕು, ಏನನ್ನ ಈ ಪಾಲಿಕೆಯ ಬಜೆಟ್ ಒಳಗೊಳ್ಬೇಕು ಅನ್ನುವಂಥ ಅಂಶಗಳ ಜೊತೆಗೆ ದಯವಿಟ್ಟು ನಮ್ಮ ಸ್ನೇಹಿತರು ಗಮನ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಚೇಂಜ್ ಮಾಡ್ಲಿಕ್ಕೆ ಬರಲ್ಲ, ಬರೀ ಸದಸ್ಯರು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ, ಮಹಾಪೌರರೊಂದು ಯಾವುದೊಂದು ವಿಚಾರಕ್ಕೆ ಡಿ ಸಿ ಅವರೊಂದು ವಿಚಾರಕ್ಕೆ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್, ನಂಬರ್ 1. ನಂಬರ್ 2, ತಾವುಗಳಿಗೆ ಏನೇನು ಪಾಯಿಂಟ್ ಹೇಳಿದ್ದೀನಿ ಪ್ರತಿಯೊಂದು ಪಾಯಿಂಟ್ ಸದಸ್ಯರು ನಾನು ಬರೆದುಕೊಂಡಿದ್ದೀನಿ. ಕೆಲವರು ಪಾಯಿಂಟ್ ಎಲ್ಲೂ ಮಿಸ್ ಆಗಿತ್ತು, ಅವರದ್ದು ನನ್ನ ನಂಬರ್ ಕೂಡ ತಗೊಂಡಿದ್ದೀನಿ. ಐ ವಿಲ್ ರೀಚ್ ಔಟ್ ಯು ಪರ್ಸನಲಿ ಕಾಲ್ ಮಾಡಿ ಮಾತಾಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ನನಗೆ ಒಂದು ಚೂರು ಸಮಯ ಅವಧಿ ಬೇಕಾಗುತ್ತೆ ಜಸ್ಟ್ ತಿಳ್ಕೊಳ್ಳಿ ರಾಯಚೂರು ಬಗ್ಗೆ, ನಮ್ಮ ಪ್ರತಿಯೊಂದು ವಾರ್ಡ್ ಬಗ್ಗೆ ಮತ್ತೆ ಬೇರೆ ಬೇರೆ ಯೋಜನೆ ಬಗ್ಗೆ ಸ್ವಲ್ಪ ನನಗೆ ತಾಳ್ಮೆಯಿಂದ ಸ್ವಲ್ಪ ಒಂದು ಚೂರು 2 ವಾರ 3 ವಾರ ಕೊಡ್ಬೇಕಾಗುತ್ತೆ. ನಂಬರ್ 1, ಅದು ಒಂದು ವಿನಂತಿ. ಸೆಕೆಂಡ್, ಇದು ವಿಚಾರ ಹೇಳಿದ್ರೆ ತಾವು ಎಲ್ಲರೂ ಸೇರಿ ಈಗ ಒಂದು ಕಚೇರಿ ಡಿಸಿಪ್ಲಿನ್ ಶಿಸ್ತು ಬಗ್ಗೆ ಕೂಡ ತಾವುಗಳು ಕೆಲವು ದೂರುಗಳು ಈಗ ಸಲ್ಲಿಸಿದಿರಿ. ಅದರ ಬಗ್ಗೆ ಖಂಡಿತ ನಾನು ಮಾತು ಕೊಡ್ತಾ ಇದ್ದೀನಿ. ನಮ್ಮ ಕಾರ್ಪೊರೇಷನ್ ಆಫೀಸು ಒಂದು ಶಿಸ್ತುಬದ್ಧವಾಗಿ, ನಿಯಮಬದ್ಧವಾಗಿ, ನ್ಯಾಯಬದ್ಧವಾಗಿ ನಡೆಸಲಿಕ್ಕೆ ನಾನು ಮಾತು ಕೊಡ್ತಾ ಇದ್ದೀನಿ. ಅದರಲ್ಲಿ ಕೂಡ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ನಾನು ಹಲವು ಆಲ್ರೆಡಿ ಸ್ಟಾಫ್ಗಳ ಒಟ್ಟಿಗೆ, ನಮ್ಮ ಇಂಜಿನಿಯರ್ ಸೆಕ್ಷನ್ ಒಟ್ಟಿಗೆ, ಬೇರೆ ಬೇರೆ ಸೆಕ್ಷನ್ ಒಟ್ಟಿಗೆ ಮೀಟಿಂಗ್ ಆಗಿದೆ. ಇನ್ನು ಮುಂದೆ ಆಗ್ತಾ ಇರಬೇಕಾಗುತ್ತೆ. ಮತ್ತೆ ನಮಗೆ ಒಂದು ತಂಡ ಈಗ ರಚನೆ ಮಾಡಬೇಕಾಗುತ್ತೆ. ತುಂಬಾ ಹುದ್ದೆಗಳು ನಮಗೆ ಬಂದಿದೆ. ನಮಗೆ ಕಾರ್ಪೊರೇಷನ್ಗೆ ಈಗ ಬಡ್ತಿ ಆಗೋದ್ರಿಂದ, ಉನ್ನತಗೊಳಿಸೋದ್ರಿಂದ ಸೊ ಅದು ಈಗ ನಮಗೆ ಒಂದು ಹಂತವಾಗಿ ವಿ ಹ್ಯಾವ್ ಟು ಫಿಲ್ ದೋಸ್ ಪೋಸ್ಟ್. ಆದ ನಂತರ ಮಾತ್ರ ನಮಗೆ ಒಂದು ದೊಡ್ಡ ಮಟ್ಟದ ಪ್ಲಾನ್, ಯೋಜನೆಗಳು ಮಾಡಲಿಕ್ಕೆ, ಪರಿಯೋಜನೆಗಳು ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಮತ್ತು ಅವುಗಳು ಎಲ್ಲರೂ ಒಂದು ಬಹಳ ಇಂಪಾರ್ಟೆಂಟ್ ಕೆಲವು ಪಾಯಿಂಟ್ಸ್ ನಾನು ಹೇಳಿ ಒಂದು ಮ್ಯಾಕ್ಸಿಮಮ್ 2 ನಿಮಿಷದಲ್ಲಿ ಮುಕ್ತಾಯಗೊಳಿಸ್ತೀನಿ ಭಾಷಣ. ಮೀಸಲಿಟ್ಟು ಅಭಿವೃದ್ಧಿಗೊಳಿಸಲು ಈ ಒಂದು ಸಭೆ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ಮುಖ್ಯವಾಗಿ ರಾಯಚೂರು ನಗರದಲ್ಲಿರ್ತಕ್ಕಂಥ ನಮ್ಮ ಹೆಸರು ಎಂ ವೀರಣ್ಣ, ಕರ್ನಾಟಕ ದಲಿತ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ. ರಾಯಚೂರು ನಗರದಲ್ಲಿರ್ತಕ್ಕಂಥ ಸುಮಾರು
110 ಶಾಲೆಗಳು ಸರ್ಕಾರಿ ಶಾಲೆಗಳಿದ್ದಾವೆ. ಆ ಶಾಲೆಗಳು ಒಂದು ದಿನ ಆದರೂ ನಗರಸಭಾ ಸದಸ್ಯರು ಗೆದ್ದಂತ ಸದಸ್ಯರು ಒಂದು ದಿನ ಮುಂಜಾನತ್ತು ಆ ಶಾಲೆಯಲ್ಲಿ ಒಂದು ಮಕ್ಕಳ ಜೊತೆಗೆ ಟೀ ಕುಡಿದು ಬಂದಿರ್ತಕ್ಕಂಥ ಇತಿಹಾಸನೇ ಇಲ್ಲಂತಕ್ಕಂಥ ಸಹಿತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಮುಖ್ಯವಾಗಿ ಅಂತ ಶಾಲೆಗಳು ಸ್ವಚ್ಛವಾಗಿಲ್ಲ. ಆ ಶಾಲೆಗಳಲ್ಲಿ ಗುಟ್ಕ, ಸಿಗರೇಟು, ಗಾಂಜಾ ಸೇರ್ತಕ್ಕಂಥ ಮಕ್ಕಳಿದಾರ ಆ ಗ್ರೌಂಡ್ನಲ್ಲಿ. ಇಂಥದನ್ನ ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಗರಸಭಾ ಸದಸ್ಯರು ಮಾಡ್ಬೇಕಂತ ಈ ಒಂದು ವೇದಿಕೆ ಮುಖಾಂತರ ಮಾಡ್ತಾ ಇದ್ರೆ, ಜೊತೆಗೆ ಆ ಶಾಲೆಗಳಿಗೆ ಸಣ್ಣ ಪುಟ್ಟ ಅನುದಾನವನ್ನ ಕುಡಿಯುವ ನೀರು ಆಗಿರ್ಬೋದು, ಆ ಒಂದು ಶಾಲೆಯ ವಾತಾವರಣದಲ್ಲಿ ಗ್ರೌಂಡ್ನಲ್ಲಿ ಸ್ವಚ್ಛತೆಗೆ ಸುತ್ತಮುತ್ತ ಸ್ವಚ್ಛಕ್ಕಾಗಿ ಹಣವನ್ನ ಮೀಸಲಿಡಬೇಕಂತ ಈ ಒಂದು ವೇದಿಕೆ ಮುಖಾಂತರ ಒಂದು ಒಳ್ಳೆದಾಯ್ತು. ನಮ್ಗೆ ಇವಾಗ ಗೊತ್ತಾಯ್ತು, ಎಲ್ಲರ ಗೊತ್ತಾಯ್ತು, ಸಂತೋಷ. ನನ್ನ ಬೇಡಿಕೆ ನೀಡ್ತಾ ಇದ್ದೀನಿ. ವಾರ್ಡ್ ನಂಬರ್ 3 ಶಾಲೆಗಳು ಆಯ್ತು, ಅದಾದ ನಂತರ ಇನ್ನು ಇರ್ತಕ್ಕಂಥ ಶಾಲೆಗಳು ಸಹಿತ ಸ್ವಲ್ಪ ಸ್ವಚ್ಛ ಇಲ್ಲ. ಎಲ್ಲಾನು ಹೋದ್ರೆ ಕೂಡ ನಾವೇ ಕೆಳಗ್ ಬಿಡ್ತಾ ಇದ್ದೀವಿ. ಮುನ್ಸಿಪಾಲಿಟಿನಲ್ಲಿ ಯಾರು ಕೇಳಿ ನೋಡೋರು ಇಲ್ಲ. ಫಸ್ಟ್ 1 ಪಾಯಿಂಟ್. ಎರಡನೇದಾಗಿ ಏನಿದೆ ಅಂದ್ರೆ ಲೈಟ್ ಹೋಯ್ತಂದ್ರೆ ಆ ಲೈಟ್ ಹಾಕಿದ್ ಬಹಳ ದಿವಸ ಆಗಿದೆ. ಅದು ಹಾಕಿದ ಮೇಲೆ ಕೆಳಗಡೆ ಅದು ಏನ್ ಸ್ವಿಚ್ ಇರುತ್ತೆ ಅಲ್ಲ ಅದನ್ನ ಕಟ್ ಮಾಡಿ ಬಿಸಾಕ್ಬಿಡ್ತಾರ. ಅದಕ್ಕ 1-2 ಕೊಂಡಿ ಸಿಗ ಹಾಕಿರಿ. ಆದ್ರೆ ಅಲ್ಲಿ ಜೀವ ಹಾನಿ ಯಾರಿಗಾಗುತ್ತೆ? ಯಾರಿಗೆ ಗೊತ್ತಿಲ್ಲಾರ್ದವ್ರಿಗೆ ಮಳೆ ಬಂತು, ಚಳಿ ಆದವಾಗ ಅಲ್ಲಿ ಕೊಂಡಿ ಹಾಕ್ಲಿಕ್ಕದವಾಗ ಶಾರ್ಟ್ ಹೊಡೆದು ಆಕಳ ಎಮ್ಮೆಗಳನ್ನು ಸತ್ತಿದಾವೆ. ಅದಕ್ಕೆ ಯಾರು ಕೇಳಿ ನೋಡಲ್ಲ. ಎಕ್ಸಾಂಪಲ್ ನಮ್ಮ ಎದುರಿಗೆ ಆಗಿದೆ, ನಾವು ಎತ್ತಿ ಮೇಲ್ಗಡೆ ಇಟ್ಟು ಮತ್ತೆ ಅದನ್ನ ಜೀವ ಉಳಿಸಿದೆ. ನಾವು ಆ ಗೌಶಾಲದಲ್ಲಿ ಹೋಗಿ ಬಿಟ್ಟು ಬಂದಿದೆ. ನಾವು ಈ ತರ ಹಾನಿ ಆಗುತ್ತೆ. ಫಸ್ಟ್ ಪಾಯಿಂಟ್ ಇದು. ನಗರಸಭೆಯಿಂದ ಇದಕ್ಕೆ ಲಕ್ಷ್ಯ ಕೊಡಬೇಕು, ಜೀವವನ್ನು ಉಳಿಸ್ಬೇಕು, ರಕ್ಷಣೆ ಮಾಡಬೇಕು. ಒಂದನೇದು ಪಾಯಿಂಟ್. ಎರಡನೇದಾಗಿ ಏನಂದ್ರೆ ಪ್ರತಿ ಏರಿಯಾದಲ್ಲಿ ರೋಡ್ಗಳು ಇರ್ತಾವ. ರೋಡ್ಗಳು ಇದ್ದಾವಾಗ ಸಣ್ಣ ಚಿಕ್ಕ ಗಲ್ಲಿ ಇರ್ತಾವ, ಸ್ಪೀಡ್ ಆಗಿ ಗಾಡಿ ಓಡ್ತಾ ಇರ್ತಾವ. ಅಲ್ಲಿ ಯಾರನ್ನ ಅಪ್ಪಿತಪ್ಪಿ ಬಂತಂದ್ರೆ ಸಣ್ಣ ಮಗು ಆಗ್ಲಿ, ದೊಡ್ಡವನಾಗ್ಲಿ, ಮುದಿಯವರಾಗ್ಲಿ, ವಯಸ್ಸಾದವರಾಗ್ಲಿ ಹೊಡೆದ್ರೆ ಅಲ್ಲೇ ಬಿದ್ದು ಬಿಡ್ತಾರ. ಅವರಿಗೆ ಇಂಥ ಪ್ರಾಬ್ಲಮ್ಸ್ಗಳು ನಾವು ಸ್ವಯಂ ಅವರಿಗೆ ಹೆಲ್ಪ್ ಮಾಡಿ ಸಹಾಯ ಕೂಡ ಮಾಡಿದ್ದೇನೆ. ನಾನು ಮೊದಲಿಂದ ನಾನು ಸೋಷಿಯಲ್ ವರ್ಕರ್ ಆಗಿನೂ ಇದ್ದೇನೆ. ನಾನು ಒಂದು ಮೊದಲು ಮಾಡ್ಕೊಂತೀನಿ. ಎಕ್ಸಾಂಪಲ್ ಹೇಳ್ತೇನೆ. ವಾರ್ಡ್ ನಂಬರ್ 14 ಒಂದು ಹೈಟೆಕ್ ಲೈಬ್ರರಿ ಬೇಕಾಗಿತ್ತು ನಮ್ಮ ಸಮುದಾಯಕ್ಕೆ. ಎಲ್ಲ ವಿದ್ಯಾವಂತರು ಇರ್ತಾರೆ. ಹೋಗಿ 2,000-3,000 ರೂಪಾಯಿ ಬುಕ್ ಕೊಟ್ಟು ಖರೀದಿ ಮಾಡಿಷ್ಟು ಯೋಗ್ಯತೆ ಇರಂಗಿಲ್ಲ ಕೆಲವು ಜನಕ್ಕೆ. ಇರ್ಲಾರ್ದಕ್ಕ ಒಂದು ಸಮುದಾಯಕ್ಕೆ ಈ ಒಂದು ಹೈಟೆಕ್ ಲೈಬ್ರರಿ ಮಾಡ್ಬೇಕು. ಆಮೇಲೆ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಕಂಪ್ಯೂಟರ್ ಒಂದು ತರಬೇತಿ ಸಂಸ್ಥೆ ಮಾಡೋದು. ಅದಾದ್ಮೇಲೆ ವಾರ್ಡ್ ನಂಬರ್ 3 ಅಲ್ಲಿಗೂ ನಮ್ಮ ಸಮುದಾಯ ಬಹಳಷ್ಟು ಜನಸಂಖ್ಯೆ ಇದೆ. ಅಲ್ಲಿಗೂ ಲೈಬ್ರರಿ ಕೊಡ್ತೇವೆ. ಒಂದು ಲೈಬ್ರರಿ ಇಲ್ಲ. ಇಂಥವೆಲ್ಲ ಬಜೆಟ್ ನಲ್ಲಿ ನೀವು ಅನುಮೋದನೆ ಮಾಡಿರ್ತಕ್ಕಂಥ ಬಜೆಟ್ ಅಲ್ಲಿ ಇಂಥವೆಲ್ಲ ನಾವು ಹೇಳಿರ್ತಕ್ಕಂಥ ಡಿಮ್ಯಾಂಡ್ ನೀವೆಲ್ಲ ಮೆನ್ಷನ್ ಮಾಡಿಕೊಂಡ್ರೆ ನಮ್ಮ ಸಮುದಾಯಕ್ಕೆ ಏನಾದ್ರೂ 18% ಅಮೌಂಟ್ ಬಜೆಟ್ಗೆ ಒಂದು ಕಾರ್ಯರೂಪ ತಂದ್ರೆ ಎಲ್ಲಾ ಸಮುದಾಯದ ಜೊತೆಗೆ ಪರಿಶಿಷ್ಟ ಜಾತಿ ಸಮುದಾಯಗಳು ಮುಂದುವರ್ತಕ್ಕಂಥ ಕೆಲಸ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಏನು ಮಹಾನಗರ ಪಾಲಿಕೆ ಆಗಿದೆ. 1 ವರ್ಷ 2 ವರ್ಷ ದಯವಿಟ್ಟು ಸಾರ್ವಜನಿಕರಿಗೆ ಟ್ಯಾಕ್ಸ್ ಹೆಚ್ಚು ಮಾಡತಕ್ಕಂಥ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮೊದಲನೇದಾಗಿ ನಾವೆಲ್ಲ ಖುಷಿಯಲ್ಲಿದ್ದೀವಿ ಮಹಾನಗರ ಪಾಲಿಕೆ ಆಯ್ತದೆ. ಅದ್ರ ಹಿಂದ್ಗಡೆ ನೀವು ದಯವಿಟ್ಟು ಟ್ಯಾಕ್ಸ್ ಮತ್ತೆ ನಮ್ಮ ಸಾರ್ವಜನಿಕರ ಹೊರೆ ಹಾಕ್ಬೇಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಅದೇ ರೀತಿಯಾಗಿ ಯಾವುದೇ ವಾರ್ಡ್ನಲ್ಲಿ ಯಾವುದೇ ನಗರಸಭೆ ಇರ್ತಾರಲ್ಲ, ಕೆಲವು ಬಹಳಷ್ಟು ಸುಮಾರು ಹಿರಿಯ ನಗರಸಭೆಗಳಿದ್ದಾರೆ, ಅನುಭವಿಸ್ತಿದ್ದಾರೆ. ಏನೇ ಸಮಸ್ಯೆ ಬಂದರೂ ಕೂಡ ಅವರೇ ಬಂದು ನಿಂತು ಖುದ್ದು ಕೆಲಸ ಮಾಡ್ತಕ್ಕಂಥ ಅನುಭವಿಸ್ತಿರ್ತಾರೆ. ಇನ್ನ ಕೆಲವು ನಗರಸಭೆ ಸದಸ್ಯರುಗಳಿದ್ದಾರೆ, ನಾವು ಸಾರ್ವಜನಿಕರ ಜೀವನದಲ್ಲಿ ಜನಕ್ಕೆ ಒಳ್ಳೇದಾಗಲ್ಲ. ಈಗ ಮಹಾಪೌರ್ ತಾವು ರಾಯಚೂರು ಸುತ್ತಬೇಕು. ನೀವು ರಾಯಚೂರು ತಿರುಗಿದ್ರೆ ನಿಮಗೆ ಗೊತ್ತಾಗುತ್ತೆ ರಾಯಚೂರು ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ. ಗಲ್ಲಿ, ಬೀದಿ, ವಾರ್ಡು, ಮುಖ್ಯ ರಸ್ತೆಗಳು ಎಲ್ಲ ಕಡೆ ತಿರುಗಬೇಕು. ಅದ್ಯಾವುದೋ ಓಬೇರಾಯನ್ ಕಾಲದಲ್ಲಿ ಹರಿಹರ್ ರೋಡಲ್ಲಿ ರಸ್ತೆ ಮೇಲೆ ಬಟ್ಟೆ ಹಾಕಿದ್ರೆ ಇವರು ಬಂದು ಕಸ ಪಡಿತಾರೆ. ಏನ್ ರಸ್ತೆ ಮೇಲೆ ಹಾಕಂತೆ ಅವ್ರಿಗೆ ಯಾವುದೋ ತೊಟ್ಟಿ ಇಲ್ವಾ? ಇವತ್ತು ಯಾರು ಕ್ರಮ ಕೈಗೊಂಡಿಲ್ಲ. ಅಲ್ಲೆಲ್ಲ ಟೋಟಲ್ ಮಾರ್ವಾಡಿಗಳಿದ್ದಾರೆ. ಏನ್ ರಸ್ತೆ ಮೇಲೆ ನೀವು ರಾತ್ರಿ ಒಂದು ಕಸ ಹಾಕೋದು ಅದನ್ನು ಕೂಡಿಸ್ಬೇಕು. ಯಾಕೆ ಹೇಳಿದ್ದೀರನ್ನು? ಇದು ಯಾವ ಸಂಪ್ರದಾಯ, ಯಾವ ಪದ್ಧತಿ? ಅವ್ರಿಗೆ ಇಲ್ಲ ಲೈಸೆನ್ಸ್ ಕಟ್ ಮಾಡಿ ಇಲ್ಲ ನೋಟಿಸ್ ಕೊಟ್ಟು ಪೆನಾಲ್ಟಿ ಹಾಕಿ. ಯಾವುದೇ ಆಗಲಿ, ಬಟ್ಟೆ ಬಜಾರ್ ಆಗಲಿ, ಹರಿಹರ್ ರೋಡ್ ಆಗಲಿ, ನಿಮ್ಮ ರಸ್ತೆ ಕೂಡ್ಸೋದಕ್ಕೆ ನಾವು ಅದಕ್ಕೆ ಇದ್ದೀವ. ನಾವು ಒಂದೇನೋ ಡಸ್ಟ್ಬಿನ್ ನೀವು ಪಾಡಿ ನೀವು ಇಟ್ಕೊಳ್ಳಿ.
ಇದು ಎರಡನೇದು ಸರ್, ಚಿಕ್ಕ ಮೇನ್ ರೋಡ್ ಕೊಟ್ಬಿಟ್ರೆ ಅಗಲೀಕರಣ ಮಾಡಿ ಅಂದ್ರೆ ಸರ್ಕಾರದ ಗೋಡೆ ತೆಗೆದುಕೊಟ್ರೆ ಆಯ್ತು. ನಮ್ಮ DH ಆಫೀಸ್ದು, ಸೊಪ್ಪೆ ಬಜಾರ್ ರಸ್ತೆ, ಇವೆಲ್ಲ ಯಾವ್ದಾದ್ರು ದೊಡ್ಡ ಪ್ರೊಸೆಷನ್ ಹೋದ್ರೆ ಈ ಬೈಪಾಸ್ ಇಂದ ಪಾಸ್ ಆಗ್ಬಿಟ್ಟು ಹೋಗ್ತಾರೆ ಜನ, ವೆಹಿಕಲ್ಗಳು, ಎಲ್ಲೂ ಟ್ರಾಫಿಕ್ ತೊಂದರೆ ಆಗಲ್ಲ. ಇದು ಬಹಳ ಅಗತ್ಯ ಇದೆ ರಾಯಚೂರಿನಲ್ಲಿ. ಎಷ್ಟು ಅಗತ್ಯ ಇದೆ ಅಂದ್ರೆ ಇದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಸಣ್ಣ ಸಣ್ಣ ರಸ್ತೆಗಳು ಸಿಕ್ಕಾಪಟ್ಟೆ, ಈ ಪ್ಯಾರಲಲ್ ರಸ್ತೆಗಳನ್ನ ಒಟ್ಟ ಮೇನ್ ರೋಡ್ಗೆ ಕನೆಕ್ಷನ್ ಕೊಟ್ಬಿಡ್ಬೇಕು. ಯಾರು ದುಡ್ಡು 1,70,00,000 ಇದುವರೆಗೆ ಮಿಷಿನ್ ಚೆಂಗನಟ್ಟ ಅಂಡೆಗೆ ಹಾಕ್ತೀರಾ, ಅಂಡೆ ಬಾಲೆಗೆ. ಇದು 7 ವರ್ಷದಿಂದ ಹೇಳ್ಕೊಂತ ಬಂದಿವಿ ಸರ್ ನಾವು, ಮೀಟಿಂಗ್ ಆಗಿಲ್ಲ. ಇವು ಟ್ಯಾಗೋರ್ ಸ್ಕೂಲ್ ಆಗಲಿ, ಕಾನ್ವೆಂಟ್ ಆಗಲಿ, ಎಲ್ವಿಡಿ ಕಾಲೇಜ್, ಇವು ರೆವೆನ್ಯೂ ಎಷ್ಟು ಬರ್ತದೆ? ಮಹಾನಗರ ಪಾಲಿಕೆ ಮಾಡಿ ಈ ದೊಡ್ಡ ದೊಡ್ಡ ಕಾಲೇಜ್ ರೆವೆನ್ಯೂ ಯಾಕೆ ತಗೊಂಡಿಲ್ಲ ನೀವು? ಲಕ್ಷ ರೂಪಾಯಿ ಡೊನೇಷನ್ ತಗೊಂತಾರೆ ಅವರು. 1 ಲಕ್ಷ ಕಾನ್ವೆಂಟ್, 1 ಲಕ್ಷ 50,000 ಕಮ್ಮಿ ಇಲ್ಲ. ಇವಕ್ಕೆ ನೀವು ರೆವೆನ್ಯೂ ಯಾಕೆ ಆಗ್ತಿಲ್ಲ? ನಗರಸಭೆ ರೆವೆನ್ಯೂ ಬರ್ತದ, ಮಹಾನಗರ ಪಾಲಿಕೆ ಆಯ್ತು ಡೆವಲಪ್ ಆಗ್ತದಲ್ಲ, ಇವ್ರಿಗೆ ಯಾಕೆ ಕೊಡ್ತೀರಿ ನೀವು? ಅದ್ರದ್ದು ಏನೇನೋ ಒಂದು ಬೇಕಲ್ಲ ಮಾಹಿತಿ, ಪಬ್ಲಿಕ್ ಬೇಕಲ್ಲ. ಸಣ್ಣ ಒಂದು 300 ರೂಪಾಯಿ ಕಟ್ಲಿಕ್ಕೆ ಅವ್ನು ಮನೆ ಮುಂದೆ ಬಂದು ಕೊಡ್ತಾರೆ ಬಿಲ್ ಕಲೆಕ್ಟರ್. ಬರ್ತಿದೆ ಅಲ್ಲ, ಕಟ್ತಿದೆ, ನಾಳೆ ಕಟ್ ಮಾಡಲ್ಲ, ಅದು ಹೋಗತಿ. ಪಂಪ್ ಎಷ್ಟು ಬೇರೆ ಫೇಲ್ ಆಗ್ತದೆ ಸರ್. ಸಾರ್ವಜನಿಕ ನೀರು ವಾರದಲ್ಲಿ 3 ದಿನ ಬರೋದಿಲ್ಲ, ವಾರದಲ್ಲಿ 3 ದಿನ ಬರೋದಿಲ್ಲ. 15 ದಿನ ಆಯಿತು, 4 ಬೇರೆ ಬರೋದು. 15 ದಿನ ಒಂದು ಎಕ್ಸ್ಟ್ರಾ ಪಂಪ್ ಇಡಬೇಕಲ್ಲ. ಇಷ್ಟು ಮಹಾನಗರ ಪಾಲಿಕೆ ಒಂದು ಬೇರಿಂಗ್ ಹೋದ್ರು 4 ದಿನ ನೀರು ಬರೋದಿಲ್ಲ. ಸಾರ್ವಜನಿಕ ಎಲ್ಗೂ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಮನೇಲಿ ಕಳಿಸ್ರಿ, ಬಿಲ್ ಕಲೆಕ್ಟರ್ ವಸೂಲು ಮಾಡ್ಕೊಂಡು ಬರ್ತಾರೆ. ಏನಂತ ಕೇಳಿದ್ರೆ ಆಫೀಸರ್ ಅಂತ ಆಫೀಸರ್ ಫೋನ್ ಹಚ್ಚಿಲ್ಲ. ಆಮೇಲೆ ಗುಂಡಿಗಳು, ಈ ಅಂಬೇಡ್ಕರ್ ಸರ್ಕಲ್ ಮೊಳಕಾಲ್ ತಾನೇ ಗುಂಡಿ ಬಿದ್ದಾವೆ. 3,000 ಕೆಲಸ, 30 ಲಕ್ಷ ರೋಡ್ ಆಡವು. ಆಮೇಲೆ ಇಲ್ಲಿ ನೋಡು ನೀರು ಕೆಲವೇರ ಬರ್ತಾವೆ, ಕೆಲವರು 24 hours ಪೋಲ್ ಆಗ್ತವೆ. 50% ನೀರು ಖಾಲಿ. ನೀರು ಬರಬೇಕಾಗಿತ್ತು. ನಾವು ಬಹಳ ತಪ್ಪಿರುತ್ತೆ, ಯಾಕಂದ್ರೆ ಬಹಳ ಅನಾನುಕೂಲ ಇದೆ ನಮಗೆ. ಒಂದು ಬೇರಿಗೆ ಹೋದರೆ ಕನಿಷ್ಠ 3 ದಿನ 4 ದಿನ ಆಗಿದೆ. ನಂದು ಮತ್ತೆ ರೀಚ್ ಆಗ್ಬೋದು. ಆ ಟರ್ನ್ ವಾರ್ಡ್ ನಂಬರ್ 27, 28, 25, 26, 78 ಇವೆಲ್ಲ ಮುಗಿದ ನಂತರ ನಾವು ಮಾಡ್ಬೇಕು ಸರ್. ಹೀಗಾಗಿ ಬಹಳ ಕಟ್ಟಾಗಿ ಭಾಳ ಹೋದಾಗ ಅದಕ್ಕೆ ಯಾವುದೇ ರೀತಿಯಾದ್ರು ಬಿಸ್ನೆಸ್ ಸ್ಪೇರ್ ಇರಬೇಕಂತ ಈ ಅನುದಾನ ಇಟ್ಕೋಬೇಕು ನಮ್ಮ ಒಂದು ವಿನಂತಿ ಸರ್. ಅದ್ರ ಜೊತೆಲೆ ಈಗ ಕ್ರಿಮಿನೇಷನ್ ಅಂತ ಹೇಳಿದೆ ಸರ್. ಕ್ರಿಮಿನೇಷನ್ ನಾನು ವಾರ್ಡಲ್ಲೇ ಬರ್ತದೆ, ವಾರ್ಡ್ ನಂಬರ್ 15 ಬರ್ತದೆ ಎಲೆಕ್ಟ್ರಿಕಲ್ ಕ್ರಿಮಿನೇಷನ್. ಅದು ಈಗ ತಾನೇ ಹೇಳಿದ್ರು ನಮ್ಮ ಫ್ರೆಂಡು ವೆಂಕಟೇಶ್ ಅವರು. ಅದು ನಗರಸಭೆಯಿಂದ ಅದನ್ನು ಹಸ್ತಾಂತರ ಆಗಿದೆಯೋ ಇಲ್ಲೋ ಇದುವರೆಗೂ ನನಗೆ ಗೊತ್ತಿಲ್ಲ. PWD ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ರಿಪೇರಿ ಆಯಿತು. ಒಂದು ಹೆಣನೇ ಇಟ್ಟು ಟೆಸ್ಟ್ ಮಾಡಿದ್ವಿ, ಐವಾಸ್ ಆಯಿತು. ಅರ್ಧ ಬರ್ಟ್ ಆಯ್ತು ಸರ್. ಅದು ಬರ್ನ್ ಆಗಿ ಮತ್ತೆ ಹಂಗೆ ಮತ್ತೆ ತಿರ್ಗಾ ಮತ್ತೆ ಅಲ್ಲೇ ಇಟ್ಟಿವಿ. ಓಪನ್ ಸೌದೆ ಉಡ್ಡಿಂದ ನಾವು ಸುಡೋದು ಬೇಕಾದ್ರೆ ನನ್ನ ವಾರ್ಡಿನ ಸುತ್ತಮುತ್ತ ನನ್ನ ಗುಡಿಸಲುಗಳಿದ್ದಾವೆ, ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಇದನ್ನು ಎಲ್ಲರೂ ಹೇಳುವಂತ ಸಮಸ್ಯೆ ಅಂದ್ರೆ ಕಸ, ಕುಡಿಯೋ ನೀರು, ಲೈಟು, ಚರಂಡಿ. ಯಾರ್ಯಾರಿಗೆ ಪರಿಚಯ ಇರ್ತಾರೆ ಅವ್ರಿಗೆ ಫೋನ್ ಮಾಡಿದ್ರೆ ಮಾಡಿ ಕೊಡ್ತಾರೆ ಸರ್. ಉಳಿದವ್ರಿಗೆ ಯಾರು ರೆಸ್ಪಾಂಡ್ ಮಾಡಂಗಿಲ್ಲ. ನನಗೆ ಕೌನ್ಸಿಲರ್ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೇನೆ, ಅಥವಾ ಆಯುಕ್ತರ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೇನೆ, ಮಾಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇಡೀ ಸ್ಟೇಟ್ ಇಂದ ಒಂದು ರಿಡ್ರೆಸಲ್ ಸೆಲ್ ಇದೆ. ಅದೇ ರೀತಿ ರಾಯಚೂರು ನಗರಸಭೆ ಕೂಡ ಒಂದು ರಿಡ್ರೆಸಲ್ ಸೆಲ್ ಮಾಡ್ರಿ, ಒಂದು ಟ್ವಿಟರ್ ಅಕೌಂಟ್ ಕೊಡ್ರಿ, ಒಂದು ವಾಟ್ಸಪ್ ಅಕೌಂಟ್ ಕೊಡ್ರಿ. ಎಲ್ಲರಿಗೆ ಆ ಸಮಸ್ಯೆಗಳನ್ನ ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಅದಕ್ಕೆ ಆಪರೇಟ್ ಮಾಡ್ಲಿಕ್ಕೆ ಒಬ್ಬನಿಗೆ ಇಡ್ರಿ. ಅವರು ಅದನ್ನ ರಿಸೀವ್ ಮಾಡಿ ಸಂಬಂಧಪಟ್ಟವ್ರಿಗೆ ಕಳಿಸಿ ಅಲ್ಲಿಂದ ರಿಪ್ಲೈ ತಗೊಂಡು ಮತ್ತೆ ವಾಪಸ್ ಕಳಿಸೋ ಕೆಲಸ ಮಾಡಿ. ಆಗಿದೆ ಕೆಲಸ ಅಂತ. ಬಹಳ ಕಡೆ ಲೈಟ್ ಹೋಗಿರ್ತದೆ ಸರ್, ಯಾರಿಗೆ ಹೇಳ್ಬೇಕಂತ ಗೊತ್ತಿಲ್ಲ. ಯಾಕೆ ಕತ್ಲ ಇದೆ ಅಂದ್ರೆ ವೈರು ಕಟ್ ಆಗಿರ್ತದೆ, ಅದನ್ನ ಹಾಕೋದು ಗೊತ್ತಿರಂಗಿಲ್ಲ. ಯಾರಿಗೆ ಹೇಳ್ಬೇಕಂತ ಯಾರಿಗೆ ಗೊತ್ತಿಲ್ಲ. ಇಲ್ಲೊಂದು ಯಾವ್ದು ಲ್ಯಾಂಡ್ ಫೋನ್ ಇದೆ, ಅದು ಎಂದೂ ರಿಸೀವ್ ಆಗೋದಿಲ್ಲ, ಅದು ಕೆಟ್ಟದು ಆಯ್ತು ಗೊತ್ತಿಲ್ಲ. ಹಾಗಾಗಿ ಒಂದು ರಿಡ್ರೆಸಲ್ ಸೆಲ್ ಮಾಡಿ ಎಲ್ಲಾ ಸಮಸ್ಯೆಗಳಿಗೆ ಅಲ್ಲಿಗೆ ಬರ್ಲಿ, ಅಲ್ಲಿಂದ ರಿಪ್ಲೈ ಆಗಲಿ. ಅದಾದ್ರೆ ಖಂಡಿತವಾಗಿಯೂ 50% ರೈತರ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಆಮೇಲೆ ನಿಮ್ಮ ಈ ಕಸ ತೆಗೆಯೋರು ಒಂದೇ ವಾರ್ಡಿಗೆ ದಿನ ಹೋಗ್ತಾರೆ, ಕೆಲವೊಂದು ವಾರ್ಡ್ಗಳಿಗೆ ಹೋಗೋದಿಲ್ಲ. ಅದೆಲ್ಲ ಸಮಸ್ಯೆ ಅದ್ರ ಮೂಲಕ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಆಮೇಲೆ ಈ ಫುಟ್ಪಾತ್ಗೆ ವೆಂಡರ್ಸ್ ಇದ್ದಾರೆ ಸರ್, ಸ್ಟ್ರೀಟ್ ವೆಂಡರ್ಸ್ ಅಂತ. ಇತ್ತೀಚೆಗೆ ಅಂಗಡಿಗಳನ್ನೆಲ್ಲ ನೀವು ತೆಗೆದಾಕಿದ್ರಿ. ನೀವು ಜಾಗಗಳನ್ನ ಗುರುತಿಸಿ ಜನಾರ್ದನ ಅಲ್ಲಿಬೆಚ್ಚಿ, ರಾಯಚೂರು ನಮ್ಮ ನಿವಾಸಿಗಳ ಕ್ರಿಯಾ ವೇದಿಕೆ ಅಧ್ಯಕ್ಷ. ಈಗಾಗಲೇ ರಾಯಚೂರು ನಗರದಲ್ಲಿ ಏನು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿಯಲ್ಲಿ ಸುಮಾರು ಕಡೆ ಏನು ಶೌಚಾಲಯಗಳನ್ನು ನಿರ್ಮಾಣ ಆಗಿದೆ. ಆದರೆ ಆ ಒಂದು ಶೌಚಾಲಯಗಳನ್ನು ಸರಿಯಾಗಿ ನಿರ್ವಹಣೆ ಆಗುತ್ತಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ನೀರಿಲ್ಲ.
ಹಂಗಾಗಿ ಆ ಒಂದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಏನು ನಿರ್ಮಾಣ ಆಗಿರ್ತಕ್ಕಂಥ ಶೌಚಾಲಯಗಳು ಬಹಳ ಹದಗೆಟ್ಟಿವೆ. ಆ ವಿಷಯವಾಗಿ ನಾನು ರಾಯಚೂರು ನಗರದಲ್ಲಿ ಸುಮಾರು 43 ಘೋಷಣೆಯಾದ ಸ್ಲಮ್ಗಳಿದ್ದಾವೆ ಸರ್. 28 ಸ್ಲಮ್ಗಳು ಅಘೋಷಿತ ಸ್ಲಮ್ಗಳು, ಅಂದರೆ ಅದನ್ನು ಗುರುತಿಸಲಾರದಂಥ ಸ್ಲಮ್ಗಳಿದ್ದಾವೆ. ಆ ಸ್ಲಮ್ಗಳಲ್ಲಿ ಸುಮಾರು 50,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಶೌಚಾಲಯಗಳೇ ಇದ್ದಾವೆ, ಬಯಲಿಗೆ ಹೋಗ್ತಾ ಇದ್ದಾರೆ ಸರ್. ಇವತ್ತಿನ ದಿನಮಾನಗಳಲ್ಲಿ ಏನು ಮಹಾನಗರ ಪಾಲಿಕೆ ಅಂತೇಳಿ ನಾವು ಮೇಲ್ದರ್ಜೆಗೆ ಹೋಗ್ತಾ ಇದ್ದೀವಿ, ಆದರೆ ನಮ್ಮ ಸ್ಲಮ್ಗಳಲ್ಲಿ ಇರ್ತಕ್ಕಂಥ ಮಹಿಳೆಯರು, ಬಡ ಜನರು ಅದೇ ಸ್ಥಿತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಶೌಚಾಲಯಗಳಿಲ್ಲದೆ ಬಯಲು ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಆ ಬಯಲು ಪ್ರದೇಶದಲ್ಲಿ ಯಾವಾಗ ಹೋಗ್ತಾ ಇದ್ದಾರೆ ಅಂದರೆ ಬೆಳಗಿನ ಜಾವ 5 ಗಂಟೆ. ಅಧ್ಯಕ್ಷರು, ನಮ್ದೊಂದು ಮನವಿ ಸರ್ ತಮ್ಮಲ್ಲಿ. ಇಲ್ಲಿವರೆಗೂ ನಗರಸಭೆ ಅಂತಿತ್ತು, ಅವಾಗ ಏನಾಗ್ತಿರೋ ಏನಾಗಿರೋ ಅದು ಬಿಟ್ಬಿಡೋಣ ಸರ್. ಈಗ ರಾಯಚೂರು ಮಹಾನಗರ ಪಾಲಿಕೆ ಆಗಿ ಮೇಲ್ದರ್ಜೆಗೆ ಇದೆ. ಈಗ ನಾವು ಒಂದು ದೊಡ್ಡ ಮಟ್ಟದಲ್ಲಿ ರಾಯಚೂರು ಸಿಟಿಯನ್ನು ನೋಡೋಕ್ಕೆ ಅನುಕೂಲ ಆಗಿದೆ. ಅದರ ಅಂಗವಾಗಿ ತಾವುಗಳು ಏನ್ ಮಾಡ್ಬೇಕಂದ್ರೆ ಸರ್, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಿಂಗಳಿಗೆ ಪ್ರತಿಯೊಂದು ವಾರ್ಡಿಗೆ ಒಂದು ಕುಂದುಕೊರತೆ ಸಭೆ ಅಂತೇಳಿ ಮಾನ್ಯ ಮಹಾಪೌರರು, ಉಪಪೌರರು, ತಾವು ಎಲ್ಲ ಅಧಿಕಾರಿಗಳು ಸೇರಿ, ಕಂದಾಯ ಅಧಿಕಾರಿಗಳು, ಜೈ ಸೆಕ್ಷನ್ ಎಲ್ಲರೂ ಸೇರಿ ಪ್ರತಿಯೊಂದು ತಿಂಗಳ ಒಂದೊಂದು ವಾರ್ಡ್ ಕುಂದುಕೊರತೆ ಸಭೆ ಅಂತೇಳಿ ಮಾಡಿದ್ರೆ ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ಬಹಳ ಅನುಕೂಲಕರ ವಿಷಯ ಆಗುತ್ತೆ ಸರ್. ತದನಂತರ ನಮ್ಮ ರಾಯಚೂರಿನಲ್ಲಿ ಮೂಲಭೂತ ಸೌಕರ್ಯ ಜೊತೆಗೆ ಈ ನಮ್ಮ ರಾಯಚೂರಿನಲ್ಲಿ ಹಳೆಯ ಕೋಟೆಗಳು ಇವೆ ಸರ್, ಬಹಳಷ್ಟು ಹಳೆಯ ಕೋಟೆಗಳು ಇವೆ. ಆ ಕೋಟೆಗಳನ್ನ ಸ್ವಲ್ಪ ತಾವು ಗಮನದಲ್ಲಿ ತಗೊಂಡು ಬಹಳ ಸೌಂದರ್ಯೀಕರಣ ಮಾಡಿ ಒಂದು ಟೂರಿಸಂ ಟೈಪ್ ಮಾಡಿದ್ರೆ ಬಹಳ ಒಳ್ಳೇದಂತೇಳಿ ನಮ್ದೊಂದು ಮನವಿ ಸರ್. ಇಷ್ಟನ್ನು ಹೇಳಿ ಆಗಿರ್ತಕ್ಕಂಥ ಸಂತೋಷದ ವಿಷಯ. ಬಟ್ ಆದ್ರೆ ಈ ಮಹಾನಗರ ಪಾಲಿಕೆಯಾಗಿ ಮಹಾನಗರವಾಗಿ ನಾವು ಕಾಣಬೇಕು ಅಂತಂದ್ರೆ ಈ ರಾಯಚೂರು, ಈಗ ಇರ್ತಕ್ಕಂಥ ರಾಯಚೂರನ್ನ ಇಟ್ಕೊಂಡು ನಾವು ಮಹಾನಗರ ಅಂತೇಳಿ ಹೇಳಲಿಕ್ಕೆ ನಮಗೆ ಸರಿ ಅನ್ಸಲ್ಲ. ಸೊ ಹೀಗಾಗಿ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು 40 ಫೀಟಿನ ರಸ್ತೆಗಳನ್ನು ಇವತ್ತು ಅಗಲೀಕರಣ ಮಾಡಬೇಕು. ಹೆವಿ ವೆಹಿಕಲ್ಸ್ ಏನ್ ಬರ್ತದೆ ಅದನ್ನೆಲ್ಲವನ್ನು ಕೂಡ ಬೈಪಾಸ್ಗೆ ಡೈವರ್ಟ್ ಆಗುವಂತ ರೀತಿಯಲ್ಲಿ ಒಂದು ಕೆಲಸ ಆಗ್ಬೇಕು. ಜೊತೆಗೆ ಕೃಷ್ಣಾ ನದಿಯಿಂದ ಸುಮಾರು 15ರಿಂದ 20 ವಾರ್ಡ್ಗಳಿಗೆ ನೀರು ಪೂರೈಕೆ ಆಗ್ತಾ ಇದೆ. ಆ ನೀರು ಡೈರೆಕ್ಟ್ ನೇರವಾಗಿ ನಲ್ಲಿಗಳ ಮೂಲಕ ಬಿಡುತ್ತಾರೆ, ಯಾವುದೇ ಶುದ್ಧೀಕರಣ ಇಲ್ಲ. ಹಿಂಗಾಗಿ ಆ ನೀರುಗಳನ್ನು ಒಂದು ಟ್ಯಾಂಕ್ ಅನ್ನ ನಿರ್ಮಾಣ ಮಾಡುವ ಮೂಲಕ ಶುದ್ಧೀಕರಣ ಮಾಡಿ ಇವತ್ತು ನಲ್ಲಗಳಿಗೆ ಬಿಟ್ಟಾಗ ಜನರ ಒಂದು ಆರೋಗ್ಯ ರಕ್ಷಣೆಯನ್ನು ಕೂಡ ನೀವು ಮಾಡಲಿಕ್ಕೆ ಇದಾಗ್ತದೆ. ಈಗಾಗಲೇ ನಮ್ಮ ಸಂಗಾತಿಗಳು ಕೂಡ ಕೆಲವರು ಹೇಳಿದ್ರು, ಎಲ್ಲ ವಾರ್ಡ್ಗಳಲ್ಲಿ ಕೂಡ ಬೀದಿ ದೀಪಗಳು ಕೂಡ ಇವತ್ತು ಇಲ್ಲ. ಆ ಬೀದಿ ದೀಪಗಳು ಇದಾಗಬೇಕು ಮತ್ತು ವಾರ್ಡ್ನಲ್ಲಿ ಇರ್ತಕ್ಕಂಥ ರಸ್ತೆಗಳ ಸುಧಾರಣೆಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಮತ್ತು ಈ ಒಂದು 2 ವರ್ಷವರೆಗೆ ಈಗ ಏನು ಮಹಾನಗರ ಪಾಲಿಕೆ ಆಗಿದೆ ಅಂತ ಹೇಳಿ ತೆರಿಗೆಯನ್ನು ವಿಪರೀತವಾಗಿ ಏರಿಸುವುದರಿಂದ ಜನರಿಗೆ ಹೊರೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒತ್ತಾಯ. ಯಾಕಂದ್ರೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂತಲ್ಲೇ ಸಾರ್ವಜನಿಕರಿಗೆ ತುಂಬಾ ಸಂತೋಷವಾಗಿದೆ. ಅದರ ನಿಮಿತ್ತವಾಗಿ ರಾಯಚೂರು ನಗರದಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಚಂದ್ರಶೇಖರ್ ಸರ್ ಹತ್ರ ಒಂದ್ಸರಿ ಹೇಳಿದ್ವಿ ಸರ್, ಇಡೀ ನಮ್ಮ ರಾಯಚೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ನಗರಸಭೆ ಸಂಬಂಧಪಟ್ಟಂತ ಸ್ಥಳಗಳನ್ನು ಕಬ್ಜೆ ಮಾಡಲಾಗಿದೆ, ಅದನ್ನು ಗುರುತಿಸ್ಬೇಕಂತೇಳಿ ಮಾಡಬೇಕಾಗಿ ಮಾನ್ಯರಲ್ಲಿ ವಿನಂತಿಸಿಕೊಳ್ತೇನೆ. ಯಾಕಂದ್ರೆ ಸುಮಾರು ಎಲ್ಲಿ ಬೇಕಾದ್ರೆ ಇವಾಗ ಸರ್ ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ಅವರು ಸಂಬಂಧಪಟ್ಟಿದ್ದ ಯಾರಿಗೆ ಹೇಳಂಗಿಲ್ಲ, ಅಧಿಕಾರಿಗಳು ಅದನ್ನು ಮುಖ್ಯವಾಗಿ ಗಮನವನ್ನು ತಗೊಳ್ಬೇಕು. ಯಾಕಂದ್ರೆ ಮೇಲ್ಮೇಲ್ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕಬ್ಜಾ ಮಾಡ್ಕೊಂಡಿದ್ದಾರೆ, ಅಂತವುದನ್ನು ಕಂಪಲ್ಸರಿಗೆ ಅದನ್ನು ತೆರವುಗೊಳಿಸಬೇಕು. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಾದೆ ಇದ್ರ ಫೈಲ್ಗಳೇ ಇದೆ ಸರ್. ಇಡೀ ರಾಯಚೂರು ಸಿಟಿನಲ್ಲಿ ಬರ್ತಕ್ಕಂಥ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಥಳವನ್ನು ಎಷ್ಟು ತನಕ ನಮ್ದು ನಗರಸಭೆ ಅದ ಅದನ್ನು ಗುರುತಿಸ್ಕೊಂಡು ಪಾಯಿಂಟ್ ಔಟ್ ಮಾಡಬೇಕಾಗಿ ಅದು ಆನ್ಲೈನ್ ಮುಖಾಂತರವಾಗಿ ಹೆಂಗ ನಮ್ಮ ತಹಸೀಲ್ದಾರರು ಇದು ಮಾಡ್ತಾ ಇದ್ದಾರೆ ಸರ್, ಅದು ಆ ಥರ ಮಾಡ್ಬೇಕಂತ ವಿನಂತಿ. ಅದೇ ರೀತಿಯಾಗಿ ನಮ್ದು ನಗರಸಭೆಯಲ್ಲಿ ಈಗಾಗಲೇ ಬಜೆಟ್ನಲ್ಲಿ ನಾನು ಕಳೆದ 2-3 ವರ್ಷಗಳಿಂದ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನಬದ್ಧವಾಗಿ ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಇದುವರೆಗೆ ಅದರಲ್ಲಿ ಬಜೆಟ್ನಲ್ಲಿ ಇಡ್ತಾರೆ, ಆದರೆ ನಮ್ಗೆ ಅದನ್ನ ಅನುದಾನವನ್ನು ಬರ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಮಾನ್ಯ ಸಭೆಯಲ್ಲಿ ಪಾಲಿಕೆ ಸದಸ್ಯರು, ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದರು.
ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಇರಿಸಲಾಗಿದ್ದು ನಗರದ ಅಭಿವೃದ್ಧಿ ಮತ್ತು ಸೌಲಭ್ಯಗಳ ಹೆಚ್ಚಳಕ್ಕೆ ನಗರದ ಜನತೆ ಸಹಕಾರ ನೀಡಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜೋಬಿನ್ ಮಹೋಪಾತ್ರ ಹೇಳಿದರು. ಅವರಿಂದು ಪಾಲಿಕೆ ಸದಸ್ಯರು ಹಾಗೂ ಸಾರ್ವಜನಿಕರೊಂದಿಗೆ ಬಜೆಟ್ ಕುರಿತಾದ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಪಡೆದು ನಂತರ ಮಾತನಾಡಿದರು. ನಗರದ ಅಭಿವೃದ್ಧಿಗೆ ಜನರು ಹೆಚ್ಚುವರಿ ತೆರಿಗೆ ನೀಡುವ ಮೂಲಕ ಸಹಕರಿಸಬೇಕಿದೆ. ಪಾಲಿಕೆಯಿಂದ ಸಂಗ್ರಹವಾಗುತ್ತಿರುವ ತೆರಿಗೆ ಬಾಕಿ ವಸೂಲಿ, ವಾರ್ಡ್ವಾರು ಸಮಸ್ಯೆಗಳನ್ನು ಅರಿಯಲು ಇನ್ನೂ 3 ವಾರಗಳ ಕಾಲಾವಕಾಶ ನೀಡಬೇಕು. ತೆರಿಗೆ ವಸೂಲಿಯ ಗುಣಮಟ್ಟ ಹೆಚ್ಚಿಸುವುದು, ಬಾಕಿ ವಸೂಲಿ ಪ್ರಮಾಣ ಹೆಚ್ಚಿಸುವ ಕುರಿತಂತೆ ಪಾಲಿಕೆ ಸಿಬ್ಬಂದಿಗಳೊಂದಿಗೆ ಸೇರಿ ತಂಡವಾಗಿ ಕಾರ್ಯನಿರ್ವಹಿಸಲಾಗುತ್ತದೆ. ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿರುವಂತೆ ತೆರಿಗೆ ಪಾವತಿಸಿದ ಬಾಕಿ ಉಳಿಸಿಕೊಂಡಿರುವ ಕುರಿತು ಯಾವುದೇ ಹೊಂದಾಣಿಕೆ ಇಲ್ಲದೆ ರಾಜಿರಹಿತವಾಗಿ ವಸೂಲಿ ಮಾಡಲಾಗುತ್ತದೆ. ಜನರು ನೀಡುವ ಕರವನ್ನು ಸದ್ಬಳಕೆ ಮಾಡಿಕೊಳ್ಳಲು ಪಾಲಿಕೆ ಬದ್ಧವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಪಾಲಿಕೆ ಆಡಳಿತಾತ್ಮಕವಾಗಿ ಕೆಲ ಸಮಸ್ಯೆಗಳಿದ್ದು ಆದ್ಯತೆಯ ಮೇಲೆ ಪರಿಹರಿಸುವುದಾಗಿ ಹೇಳಿದರು. ಆದಾಯ ಜಾಸ್ತಿ ಆಗಬೇಕು. ಕೆಲವರು ಹೇಳಿದ್ರಿ ತಾವು ಟ್ಯಾಕ್ಸ್ ಜಾಸ್ತಿ ಮಾಡಬಾರದು. ಕೆಲವರು ಹೇಳಿದ್ರಿ ತುಂಬಾ ಕಡೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಪ್ರಾಪರ್ಟಿಗಳು ಕೂಡ ನಾವೀಗ ಇದನ್ನ ತೆರಿಗೆನ ಟ್ಯಾಕ್ಸ್ ನ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ. ಅದು ಅಬ್ಸಲ್ಯೂಟ್ಲಿ ಕರೆಕ್ಟ್ ವಿಚಾರ. ಈಗ ನಾನೇ ನೋಡಿದ ಮಟ್ಟಕ್ಕೆ ಒಂದು 21 ಕೋಟಿ 22 ಕೋಟಿ ಎಷ್ಟು ಒಂದು ನಾವೀಗ ಒಂದು ಗುರಿ ಇಟ್ಟಿದ್ದೀವಿ. ನನ್ನ ಪ್ರಕಾರ ನಾನು ಎಷ್ಟು ನೋಡಿದ್ದೀನಿ, ಒಂದು 7-8 ದಿವಸದಲ್ಲಿ ರಾಯಚೂರು ಬೇರೆ ಬೇರೆ ಕಡೆ ಹೋಗಿ, ನನ್ನ ಪ್ರಕಾರ ನಮ್ಮ ಹತ್ರ ತುಂಬಾ ಅವಕಾಶ ಇದೆ. ಅದನ್ನ ಹೆಚ್ಚುಗೊಳಿಸಲಿಕ್ಕೆ ತುಂಬಾ ಅವಕಾಶ ಇದೆ. ಮತ್ತೆ ಆದಾಯ ಜಾಸ್ತಿ ಮಾಡದೆ ಯಾವುದೇ ರೀತಿಯ ನಗರ ಸಭೆ ಆಗಲಿ ಮಹಾನಗರ ಪಾಲಿಕೆ ಆಗಲಿ ಅದನ್ನ ಅಭಿವೃದ್ಧಿಗೊಳಿಸಲು ಸಾಧ್ಯ ಇರುವುದಿಲ್ಲ. ಇಟ್ ವಿಲ್ ಬಿ ಇಂಪಾಸಿಬಲ್. ನಮಗೆ ಕಾಯ್ತಾ ಇರಬೇಕಾಗುತ್ತೆ ಗ್ರಾಂಟ್ಸ್ಗಳಿಗೆ. ಸೊ ಮುನಿಸಿಪಾಲಿಟಿ ಇದು ಒಂದು ಇಲಾಖೆ ಅಲ್ಲ, ಇಟ್ ಇಸ್ ಅ ಬಾಡಿ. ಇದು ಒಂದು ಬಾಡಿ ಅಂದ್ರೆ ಒಂದು ಬಿಸ್ನೆಸ್ ತರ. ನಮ್ಮ ಸಾರ್ವಜನಿಕರು ನಮ್ಮ ಕಸ್ಟಮರ್ ತರ. ಅವರಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಸೇವೆ ಕೊಡ್ಬೇಕಿದ್ರೆ ನಮ್ಮ ಹತ್ರ ಆದಾಯ ಇರಬೇಕು, ನಮ್ಮ ಹತ್ರ ಸಂಬಳ ಇರಬೇಕು. ಸೊ ಅದರಿಂದ ಅದು ನನ್ನ ರಿಕ್ವೆಸ್ಟ್ ನಂಬರ್ 2. ಫಸ್ಟ್ ನಾನು ಹೇಳಿದ್ರೆ ನನಗೆ ಒಂದು 2-3 ವಾರ ಕೊಡಿ. ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನಮ್ಮೆಲ್ಲರಿಗೆ, ನಮ್ಮ ಸದಸ್ಯರಿಗೆ ಮತ್ತೆ ನಮಗೆ ಒಂದು ಆಸ್ ಎ ಬಾಡಿ, ಆಸ್ ಕಾರ್ಪೊರೇಷನ್ ಸ್ವಲ್ಪ ತಾವು ಎಲ್ಲರೂ ಯಾರ್ಯಾರು ಬಂದಿರಿ ಸ್ವಲ್ಪ ಸಹಕಾರವನ್ನು ನೀಡಬೇಕು. ಯಾರ್ಯಾರು ಟ್ಯಾಕ್ಸ್ ಪೆಂಡಿಂಗ್ ಇದೆ ದಯವಿಟ್ಟು ಈಗ ನಮ್ಮ ಟ್ಯಾಕ್ಸ್ ಟೀಮ್ ಎಷ್ಟೊಂದು ಇದೆ ಅದನ್ನ ನಾವು ಒಟ್ಟುಗೂಡಿಸಿ ಒಂದು ಡಿಸಿಪ್ಲಿನ್ ರೀತಿಯಲ್ಲಿ ಕಳಿಸ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡ್ಗೆ. ಸೊ ಮುಂದಕ್ಕೆ ನಾವೇ ಇನ್ನೂ ಕೂಡ ಹೈರಿಂಗ್ ಮಾಡ್ತೀವಿ. ಬಿಲ್ ಕಲೆಕ್ಟರ್ಸ್ ಮತ್ತೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಡಿಸಿ ರೆವಿನ್ಯೂ ಹುದ್ದೆ ಕೂಡ ಇದೆ, ಅದನ್ನ ಸ್ವಲ್ಪ ನಾವೇ ಗಟ್ಟಿ ಮಾಡ್ತೀವಿ, ಸ್ವಲ್ಪ ದೃಢಗೊಳಿಸ್ತೀವಿ. ಅಲ್ಲಿವರೆಗೆ ದಯವಿಟ್ಟು ತಾವುಗಳು ಯಾರ್ಯಾರು ಸ್ವಲ್ಪ ಮನಸಾಕ್ಷಿ ಇಟ್ಕೊಂಡು ನಾವೇ ನಮ್ಮ ರಾಯಚೂರು ಸಿಟಿಗೋಸ್ಕರ ಟ್ಯಾಕ್ಸ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ದುಡ್ಡು ಇಲ್ಲದೆ ನಮ್ಗೆ ಈಗ ಪೇಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಸೊ ವಿ ಆರ್ ಎ ಲಾಸ್ ಮೇಕಿಂಗ್ ಕಾರ್ಪೊರೇಷನ್. ನಾನು ನೋಡ್ತಾ ಇದ್ದೀನಿ ಅಕೌಂಟ್ಸ್ ನ. ಸೊ ಗುರಿ ಏನಂತ ಹೇಳಿದ್ರೆ, ಕನಸು ಏನಂತ ಹೇಳಿದ್ರೆ 1 ವರ್ಷ ಒಳಗಡೆ ನಾವೇ ಈಗ ಲಾಸ್ ಮೇಕಿಂಗ್ ಇಂದ ಪ್ರಾಫಿಟ್ ಮೇಕಿಂಗ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಗ್ಬೇಕು. ಅದಕ್ಕೆ ನಾವು ಎಲ್ಲರೂ ಸಹಕಾರ ಬೇಕು. ನಂಬರ್ 1. ನಂಬರ್ 2 ವಿನಂತಿ. ನಂಬರ್ 3, ಕಸ ಬಗ್ಗೆ ನಾವೆಲ್ಲರೂ ಹೇಳಿದ್ವಿ. ನಾವೆಲ್ಲ ಕಡೆ ನೋಡ್ತಾ ಇದ್ವಿ ಹೇಗಿದೆ ನಮ್ಮ ಸಿಟಿ ಅಂತ. ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ನಾವೇ ಖಂಡಿತ ಈಗ ನನ್ನ ಬಾಡಿ ಒಟ್ಟಿಗೆ ಮತ್ತೆ ಎಲ್ಲರೊಟ್ಟಿಗೆ ಚರ್ಚೆ ಮಾಡಿ ಒಂದು ಡ್ರೈವ್ ರೀತಿಯಲ್ಲಿ ನಾವೇ ಲಾಂಚ್ ಮಾಡಿದ್ವಿ. ಆದ್ರೂ ಈಗ ಒಬ್ರು ಬಹಳ ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ರು. ಅಲ್ಲಿ ಎಲ್ಲ ಕಸ ರಸಿ ಬಿಸಾಡ್ಕೊಂಡು ಹೋದ್ರೆ ಹೂಸ್ ಡ್ಯೂಟಿ ಇಸ್ ಇಟ್ ಟು ಕ್ಲೀನ್ ಇಟ್? ಮುನ್ಸಿಪಾಲಿಟೀಸ್ ಡ್ಯೂಟಿ ಅಂತ ಹೇಳಿದ್ರು. ನಾನೇ ಸ್ವಲ್ಪ ನನ್ನ ಅಭಿಪ್ರಾಯ ಸ್ವಲ್ಪ ಬೇರೆ. ಈಗ ನಾನು ಚಿಪ್ಸ್ ಪ್ಯಾಕೆಟ್ ತಿಂತಾ ಇದ್ದೀನಿ, ನಾನು ಒಂದು ಕೋಲ್ಡ್ ಡ್ರಿಂಕ್ ಬಾಟಲ್ ಕುಡಿತಾ ಇದ್ದೀನಿ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ, ಅದನ್ನ ತಗೊಂಡು ಹೋಗಿ ನಾನು ಚರಂಡಿ ಒಳಗಡೆ ಹಾಕ್ತೀನಿ. ಇಸ್ ಇಟ್ ದ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಕ್ಲೀನ್ ಇಟ್? ಇಸ್ ಇಟ್ ದ ಡ್ಯೂಟಿ ಆಫ್ ದಿ ಮುನ್ಸಿಪಾಲಿಟಿ ಟು ಕ್ಲೀನ್ ಇಟ್? ಅದಕ್ಕೆ ನಮ್ಮ ಸದಸ್ಯರು ಅಥವಾ ನಮ್ಮ ಆಫೀಸರ್ಸ್ ಹೊಣೆಗಾರಾಗಿ ಇರುವುದಿಲ್ಲ. ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಜಾರಿಗೊಳಿಸಲಾಗಿರುವ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ನಡೆಸದಂತೆ ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಕಾಂಗ್ರೆಸ್ ಮುಖಂಡರುಗಳಾದ ರವಿ ಬೋಸರಾಜು, ಮಹಾನಗರ ಪಾಲಿಕೆ ಅಧ್ಯಕ್ಷೆ ಪತಿ ನರಸಿಂಹಲು ಮಾಡಗಿರಿ ಅಡ್ಡಿಪಡಿಸಿರುತ್ತಿರುವುದನ್ನು ವಿರೋಧಿಸಿ ಫೆಬ್ರವರಿ 16ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಹೋರಾತ್ರಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸುವುದಾಗಿ ಆಲ್ ಇಂಡಿಯಾ ಬಹುಜನ್ ಸಮಾಜದ ರಾಜ್ಯ ಮುಖಂಡ ವೈ ನರಸಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಗನೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ 90,19,000 ಯೋಜನೆ ಮಂಜೂರಾಗಿ 2023 ಮಾರ್ಚ್ 21ರಂದು 6 ತಿಂಗಳ ಅವಧಿಯೊಳಗೆ ಷರತ್ತಿನೊಂದಿಗೆ ಟೆಂಡರ್ ನೀಡಲಾಗಿತ್ತು. ಕುಡಿಯುವ ನೀರಿನ ಕಾಮಗಾರಿ ಮಾಡದಂತೆ ಕಲಬುರಗಿ ಮೀಸಲು ಪಡೆಯಲ್ಲಿ ಮುಖ್ಯಪೇದೆಯಾಗಿರುವ ಸಿದ್ದಪ್ಪ, ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗಂಗಾಧರ್ ಮತ್ತು ಸಿದ್ದಪ್ಪನ ಸಹೋದರ ವಸಂತ್ ಎಂಬುವವರು ಸೇರಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ.
ಆದರೆ ಮಾಲೀಕತ್ವ ಹಕ್ಕಿನ ಕುರಿತಾದ ಯಾವುದೇ ದಾಖಲೆಗಳನ್ನು ಸಲ್ಲಿಸಿಲ್ಲ. ಪೋಲಮ್ಮವ್ವ ದೇವಸ್ಥಾನ, ಸಮುದಾಯದ ಭವನ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಹೋಗುವ ದಾರಿಯಲ್ಲಿ ಅಳವಡಿಸಬೇಕಾದ ಕುಡಿಯುವ ನೀರಿನ ಕಾಮಗಾರಿ ಅಡ್ಡಿಪಡಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಕಾಮಗಾರಿ ನಿರ್ವಹಿಸದಂತೆ ತಡೆಯಲಾಗುತ್ತಿದೆ. ಜನವರಿ 31ರಂದು ಜಿಲ್ಲಾ ಮತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜೆಜೆಎಂ ಅಭಿಯಂತರರು, ಪಂಚಾಯಿತಿ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ ಪಂಚನಾಮೆ ಮಾಡಿ ಪೊಲೀಸರ ಬಂದೋಬಸ್ತ್ನಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಕಾಮಗಾರಿಯನ್ನು ಕೂಡಲೇ ತಡೆಯಬೇಕು ಎಂದು ಸಚಿವ ಎನ್ಎಸ್ ಬೋಸರಾಜು ಇವರ ಆಪ್ತ ಸಹಾಯಕ ವಿಶ್ವನಾಥ್ ಇವರು ಫೋನ್ ಮಾಡಿ ಅಧಿಕಾರಿಗಳಿಗೆ ಕಾಮಗಾರಿ ನಿರ್ವಹಿಸಿದರೆ ಸಸ್ಪೆಂಡ್ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಧಿಕಾರಿಗಳು ಕಾಮಗಾರಿ ನಿಲ್ಲಿಸಿದ್ದಾರೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಕುಡಿಯುವ ನೀರಿನ ಕಾಮಗಾರಿ ನಿಲ್ಲಿಸಲು ಸಚಿವ ಎನ್ಎಸ್ ಬೋಸರಾಜು ಅವರೇ ಕಾರಣವಾಗಿದ್ದಾರೆ. ಕುಡಿಯುವ ನೀರಿನ ಯೋಜನೆಗೆ ಚುನಾಯಿತ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರುಗಳು ಅಡ್ಡಿಪಡಿಸಿ ಗ್ರಾಮದಲ್ಲಿ ನೀರಿನ ಸಮಸ್ಯೆಗೆ ಕಾರಣವಾಗಿರುವುದನ್ನು ಖಂಡಿಸಿ ಕುಟುಂಬದೊಂದಿಗೆ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಆ ಸಿದ್ದಪ್ಪ ಮತ್ತು ವಸಂತ ಇವರುಗಳಿಗೆ ಆ ಜಮೀನು ಸಮಸ್ಯೆ ಅದು ಪ್ಲಾಟೇ ಅಲ್ಲ. ಅವರು ಆ ಪ್ಲಾಟೇ ಅಲ್ಲ, ತಮ್ಮದೆಲ್ಲ ಪ್ಲಾಟ್ ಮೇಲೆ ಈಗಾಗಲೇ ನಾವು 30-40 ವರ್ಷ ನಮ್ಮ ಅದೇ ರಸ್ತೆ ಓಡಾಡ್ತಿರ್ತೀವಿ, ಅದೇ ರಸ್ತೆ ಬರ್ತಾ ಇರ್ತೀವಿ. ಆದರೆ ಈಗ ಈ ರಸ್ತೆ ಓಡಾಡಬಾರ್ದು, ಇದ್ದಾಗ ನಮ್ಮದು ಈ ನೀರಿನ ಪೈಪ್ ಲೈನ್ ಆಗಲಿಲ್ಲ, ಇದು ನಮ್ಮದು ಅಂತೇಳಿ ಸುಮಾರು 8-9 ಸಲ ಆ ಜೆಜೆಎಂ ಪೈಪ್ ಲೈನ್ನ ರದ್ದುಪಡಿಸಿದ್ದಾರೆ, ಕೆಲಸ ಮಾಡ್ತಾರಂತೆ. 6ನೇ ತಾರೀಕು ಒಂದು ಸಲ, 9ನೇ ತಾರೀಕು ಒಂದು ಸಲ, 15ನೇ ತಾರೀಕು ಒಂದು ಸಲ, 12ನೇ ತಾರೀಕು ಒಂದು ಸಲ, 17ನೇ ತಾರೀಕು ಒಂದು ಸಲ, 22ಕ್ಕೆ ಒಂದು ಸಲ ಮತ್ತು 31ಕ್ಕೂ ಒಂದು ಸಲ, 31ಕ್ಕೂ ಒಂದು ಸಲ ಬಂದು ಅದು ಅಗದಿದ್ರು. ತಹಸೀಲ್ದಾರ್ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಸೈಟ್ಗೆ ಬಂದು ನೋಡಿದ್ರು. ನೋಡಿ ನೀವು ನಾಳೆ ಸ್ಪಾಟ್ ಪೈಪ್ ಲೈನ್ ಹಾಕಿ ಚಾಲು ಮಾಡ್ರಿ ಅಂತ ಹೇಳಿದ್ರು. ಅವ್ರ ಎದುರಿಗೆ ಒಪ್ಕೊಂಡ್ರು. ಅವ್ರ ಎದುರಿಗೆ ಒಪ್ಕೊಂಡಂತ ಸಂದರ್ಭದಲ್ಲಿ ಮಾರನೇ ದಿವಸ ಬರ್ಬೇಕಾದ್ರೆ ಒಂದು ದೊಡ್ಡ ಉಸ್ಕು ಲಾರಿನ ಅಡ್ಡ ಹಾಕ್ಬಿಟ್ರು. ಅವಾಗ ನಾವು ಅದನ್ನ ಹಾಕಿ ಅಡ್ಡ ಹಾಕಿದ್ರೆ ನಿಮ್ಮ ಪ್ರೆಸಿಡೆಂಟ್ ಮಾತಾಡ್ತಿರಲ್ಲ ಅಂತ ಹೇಳಿದ್ರೆ, ಇಲ್ಲ ಇದು ನಮ್ಮ ಜಾಗ ಇದೆ, ನಮ್ಗೆ ಬಿಡಲ್ಲ. ಜಾಗದ ಯಾವುದೇ ಒಂದು ನಯಾ ಪೈಸೆ ಕಾಗದಪತ್ರ ಇಲ್ಲ. ಬೇಕಾದ್ರೆ ನನ್ನಂತ ಎಲ್ಲ ಕಾಗದಪತ್ರಗಳಿದ್ದಾರೆ, ನಿಮ್ಮದು ತೋರಿಸ್ತಿರ್ಬೇಕಾದ್ರೆ. ಬಂಧುಗಳೇ, ಇವತ್ತು ಈ ಗುಲ್ಬರ್ಗದಲ್ಲಿ ಕೆಲಸ ಮಾಡುವಂತ ಸಿದ್ದಪ್ಪ ಅನ್ನುವವನು, ಅವನು ಈ HC ನಂಬರ್ 228 ಈತ ಡಿಆರ್ ಪೊಲೀಸ್ ಇಟ್ಕೊಂಡು ಅವನು ನಮ್ಮನ್ನೇ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪಂಚಾಯತ್ ಒಳಗಡೆ ನನ್ನ ಮನೆ ಅಂತೇಳಿ ಅಲ್ಲಿ ದೃಢೀಕರಣ ಪತ್ರ ತಗೊಂಡು ಟ್ಯಾಕ್ಸ್ ಕಟ್ಟಿದ್ರು. ಆ ದೃಢೀಕರಣ ಪತ್ರಕ್ಕೂ ಆ ಟ್ಯಾಕ್ಸ್ಗೂ ಅವರು ವಂಶಸ್ಥರಿಗೆ ಸಂಬಂಧನೇ ಇಲ್ಲ. ಬೇರೆಯವ್ರದ್ದು ಯಾವುದೋ ಹೆಸರಲ್ಲಿ ದೃಢೀಕರಣ ಪತ್ರ ತಗೊಂಡು ಬೇರೆಯವ್ರ ಯಾವುದೋ ಹೆಸರಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಈ ಖಾಲಿ ಜಾಗ ನಮ್ದು ಅಂತ ಹೇಳ್ಕೊಂಡು ಮಳೆ ಮನೆ ಕಟ್ತೀವಿ ಅಂತ ಅವ್ರ ಹತ್ರ ಹೇಳ್ಕೊಂಡು ಇವೆಲ್ಲ ಮೂಲ ಕಾರಣ ಅವನು ಸಿದ್ದಪ್ಪ ಇದಕ್ಕೆಲ್ಲ ಪ್ಲಾಟ್ನ ಕಬಳಾಯಿಸುವ ಪ್ರಯತ್ನ ಅವನಲ್ಲಿ ಆಗಿದೆ. ಹಾಗಾಗಿ ಈ ಪರಿಸ್ಥಿತಿ ಒಳಗಡೆ ನಾವು ಕೋರ್ಟ್ ಮೆಟ್ಲೆ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಅಂಬೇಡ್ಕರ್ ಭವನ್, ಅಂಗನವಾಡಿ ಕೇಂದ್ರ, ಪೋಲಮ್ಮ ಟೆಂಪಲ್ ಇಂತ ನಮ್ಮ ಮನೆಯೇ ಇದೆ. ಈ ಸಂದರ್ಭದಲ್ಲಿ ಎಂ ಈರಣ್ಣ, ಮಧುಕಾಂತ್ ಇತರರು ಇದ್ದರು. ಚಿಕ್ಕಸಗೂರು ವ್ಯಾಪ್ತಿಯಲ್ಲಿರುವ ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಕೆಮಿಕಲ್ 2ನೇ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆಗಳಂತೆ ಯಾವುದೇ ಸೌಲಭ್ಯವಿಲ್ಲದೆ ವಂಚಿಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಕಾರ್ಮಿಕರ ನ್ಯಾಯ ಒದಗಿಸಬೇಕು ಎಂದು ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಕಸಗೂರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 10ರಿಂದ 15 ವರ್ಷಗಳಿಂದ ಗುತ್ತಿಗೆ ಏಜೆನ್ಸಿಗಳ ಮೂಲಕ ಡಿ ಗ್ರೂಪ್ ಸೇರಿದಂತೆ ವಿವಿಧ ವಲಯಗಳ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕಾರ್ಮಿಕರಿಗೆ ನೀಡಬೇಕಾಗಿರುವ ಕನಿಷ್ಠ ವೇತನ ಸೇರಿದಂತೆ ಭತ್ಯೆ ಹಾಗೂ ಇತರೆ ಸೌಲಭ್ಯಗಳನ್ನು ಒದಗಿಸದೆ ಅನ್ಯಾಯ ಮಾಡಲಾಗುತ್ತಿದೆ. ಕಾರ್ಮಿಕ ಇಲಾಖೆಗೆ ಪೂರ್ಣ ಮಾಹಿತಿ ಇದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಚಿಕ್ಕಸಗೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಕೆಲಸ ಮಾಡುತ್ತಿದ್ದು ಕಾರ್ಮಿಕರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಒದಗಿಸಬೇಕು ಎಂದರು. ರಾಸಾಯನಿಕ ಬಳಸಿ ಉತ್ಪಾದನೆ ಮಾಡುವ ಕಾರ್ಖಾನೆಯಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನರ ಮೇಲೆ ಆರೋಗ್ಯದ ಪರಿಣಾಮ ಉಂಟಾಗುತ್ತಿದೆ. ಆದರೆ ಅಲ್ಲಿಯ ಜನರಿಗೆ CSR ನಿಧಿಯಲ್ಲಿ ಪರಿಸರ ಸಂರಕ್ಷಿಸುವ ಕೆಲಸವೂ ಆಗುತ್ತಿಲ್ಲ. ಗ್ರೀನ್ ರಾಯಚೂರು ಸಂಸ್ಥೆಯೊಂದಿಗೆ ಕೈಜೋಡಿಸಿರುವುದಾಗಿ ಹೇಳುತ್ತಲೇ ಸುತ್ತಮುತ್ತಲಿನ ಗ್ರಾಮಗಳ ಆರೋಗ್ಯ ಸೌಲಭ್ಯಗಳು ದೊರೆಯದೇ ಹೋಗಿವೆ. ಪರಿಸರ ಮೇಲೆ ಪರಿಣಾಮವಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ನ್ಯಾಯ ಒದಗಿಸಿ CSR ಅನುದಾನ ಬಳಕೆ ಕುರಿತು ತನಿಖೆ ನಡೆಸಬೇಕು ಎಂದರು. ಕೆಲಸ
ಮಾಡದೆ ಈ ಕಂಪನಿಯ MD ವಿಷ್ಣುಕಾಂತ್ ಭಟ್ರು ಸಾಹೇಬ್ರೆ, ಇವತ್ತು ನೀವು ಕೆಳಹಂತದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರಂದ್ರೆ ಅಲ್ಲಿ ದುಡಿಯುತ್ತಿರುವ ಕಾರ್ಮಿಕ ವರ್ಗದ ಶ್ರಮ ಬಹಳಷ್ಟಿದೆ. ಆ ಕಾರ್ಮಿಕರ ಬೆವರು ಅಲ್ಲದು, ಆ ಬೆವರಿನಲ್ಲಿ ರಕ್ತ ರೇಖಾಚದ. ಅವ್ರಿಗೆ ನೀವು ಅನ್ಯಾಯ ಮಾಡಕ್ಕೆ ಹೋಗಬಾರ್ರಿ. ಇದನ್ನು ನೋಡಿಕೊಂಡು ದಲಿತ ಸೇನೆ ಮತ್ತು ಕನ್ನಡ ರಕ್ಷಣೆ ಸುಮ್ಮನೆ ಕೂಡಂಗಿಲ್ಲ. ಹಂತ ಹಂತವಾಗಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ನಾವು. ಅಲ್ಲದೆ ಅಲ್ಲಿ ಕಾರ್ಮಿಕ ವರ್ಗ ಆಗಲ್ಲ, ಅಲ್ಲಿ ಯಾವ ಬಿಹಾರದವರಲ್ಲ, ಜಾರ್ಖಂಡ್ದವರಲ್ಲ, ಸ್ಥಳೀಯ ಕಾರ್ಖಾನೆಯ ಬಾಧಿತ ಗ್ರಾಮಸ್ಥರು, ನಾಗರಿಕರು, ಮೇಲಾಗಿ ದಲಿತ ವರ್ಗದವರು ಇಲ್ಲಿ ಬಹಳ ಅನ್ಯಾಯ ಕಚ್ಚದ. ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ, ಶಿಲ್ಪಾ ಫಾರ್ಮ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಖಾಯಂ ನೌಕರಿಗೆ ದೊರೆಯುವ ಸೌಲಭ್ಯಗಳನ್ನು ಒದಗಿಸಬೇಕಿದೆ. ಕಾರ್ಮಿಕರಿಗೆ ವೇತನ ಭತ್ಯೆಗಳಲ್ಲಿ ಅನ್ಯಾಯವಾಗುತ್ತಿದ್ದು ಸರಿಪಡಿಸದೇ ಇದ್ದರೆ ಹೋರಾಟ ನಡೆಸುವುದಾಗಿ ಹೇಳಿದರು. ಅಲ್ಲಿ ಸ್ಥಳೀಯರು 12ರಿಂದ 13 ವರ್ಷ, 14 ವರ್ಷ, 15 ವರ್ಷ ಕಾರ್ಖಾನೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಗುತ್ತಿಗೆದಾರರ ರೂಪದಲ್ಲಿ ಅವರು ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಗುತ್ತಿಗೆದಾರರಿಗೆ ನೀಡಿ ಅಲ್ಲಿ ಕಾಯಂ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಕಳೆದ 8 ವರ್ಷದ ಕೆಳಗೆ ಗುತ್ತಿಗೆದಾರರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದರು. ಯಾವಾಗ ಅವರು ಒಂದು 15 ವರ್ಷ ಅಲ್ಲಿ ದುಡಿದಂಥ ಕಾರ್ಮಿಕರು, ಇವರು ಕೂಡ 13-15 ವರ್ಷ ಆಗಿದೆ. ಇಂದ ತಾವು ಮಾಡಿಕೊಂಡಿರ್ತಕ್ಕಂಥ ಅಪಾಯಿಂಟ್ಮೆಂಟನ್ನು ಯಾವ ರೀತಿಯಲ್ಲಿ ಮಾಡಿದ್ರಿ ಅದೇ ರೀತಿಯಲ್ಲಿ ಈ ಕಾರ್ಮಿಕರು ಕೂಡ ಪರ್ಮನೆಂಟ್ ಆಗಿ ಮಾಡ್ಕೋಬೇಕಂತೇಳಿ ನಾವು ಈ ಶಿಲ್ಪಾ ವೇದಿಕೆಯಲ್ಲಿ ಅವ್ರಿಗೆ ನಾವು ಮನವಿ ಕೂಡ ಮಾಡಿದ್ದೀವಿ. ಅವರು ಇನ್ನೂ ಯಾವುದೇ ರೀತಿಯಲ್ಲಿ ಮಾಡ್ತಾ ಇಲ್ಲ. ಸರ್ ಮಹಾನಂದ ಅಲ್ಲ ಸರ್, ಅವರು ನಮಗ ಈ ಸಂದರ್ಭದಲ್ಲಿ ಜೆ ಮಧುಕಾಂತ್, ವಿ ಬಾಬುರಾವ್, ಕೃಷ್ಣ ಮಾಚರ್ಲ, ಬಾಷುಮಿಯ ಸೇರಿದಂತೆ ಅನೇಕರು ಇದ್ದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಕೋಟೆ ನವೀಕರಣ ಕಾಮಗಾರಿಯ ಕುರಿತಂತೆ ಪ್ರಾಚ್ಯವಸ್ತು ಇಲಾಖೆ ಸಹಾಯಕ ಅಭಿಯಂತರ ತಾರಕೇಶ್ ನೇತೃತ್ವದ ತಂಡ ಕೋಟೆ ಪ್ರದೇಶಕ್ಕೆ ಭೇಟಿ ನೀಡಿ ಅನುದಾನ ಬಳಕೆ ಅಂದಾಜು ಪತ್ರಿಕೆ ಸಿದ್ಧತೆ ಕುರಿತು ಪರಿಶೀಲನೆ ನಡೆಸಲಾಯಿತು. ಮಕ್ಕಾ ದರ್ವಾಜಾ ಬಳಿಯ ಕಂದಕ ಸೌಂದರೀಕರಣ, ಕೋಟೆ ಗೋಡೆಗಳ ಬಲಪಡಿಸುವುದು ಸೇರಿದಂತೆ ಕೋಟೆಯನ್ನು ಅಭಿವೃದ್ಧಿಪಡಿಸುವ ಕುರಿತಂತೆ ಚರ್ಚಿಸಲಾಯಿತು. ಕೈಗೊಳ್ಳಬೇಕಿರುವ ಕಾಮಗಾರಿ, ತಗಲುವ ವೆಚ್ಚ ಹಾಗೂ ಕಾಮಗಾರಿ ಅವಶ್ಯಕತೆಗಳ ಕುರಿತಂತೆ ಪರಿಶೀಲಿಸಲಾಯಿತು. ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಇವರು ನೀಡಿರುವ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಕೋಟೆ ಅಭಿವೃದ್ಧಿ ಯೋಜನೆ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು. ಈಗ ನಾನೇನು ಹೇಳ್ತಾ ಇದ್ದೀವಿ, ಈ ಥರ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡೋಕ್ಕೆ ಮಾತಾಡ್ತೀವಿ. ಈಗ ಇದು ಎಲ್ಲ ಏನಿದೆ ಅದಕ್ಕೆ ಒಂದು ರಿಟೈನಿಂಗ್ ವಾಲ್ ಥರ ಮಾಡೋದು. ಒಂದು ನಮ್ಮ ಗ್ರೌಂಡ್ ಲೆವೆಲಿಂದ 1.45 ಮೀಟರ್ಸ್ ಹೈಟನ್ನು ರಿಟೈನಿಂಗ್ ವಾಲ್ನ ಇಟ್ಕೊಳ್ಳೋದು. ಅದ್ರ ಮೇಲೆಲ್ಲ 1.5 ಮೀಟರ್ಸು ಗ್ರ್ಯಾಂಡ್ ಗ್ರಿಲ್ ಹಾಕಿ ಅದನ್ನು ಫಿನಿಷ್ ಮಾಡೋಣ ಅಂತ ನಾನು ಐಡಿಯಾ ಮಾಡ್ಕೊಳ್ತೀನಿ. ಇದು ನನ್ನ ಈಗಿನ ಪ್ಲಾನ್. ಈ ಏನು ಬ್ಯಾರಿಕೇಡಿಂಗ್ ಇದೆ, ವಿಲ್ ರಿಮೂವ್ ದಿಸ್ ಬ್ಯಾರಿಕೇಡಿಂಗ್ ಸೊ ದಟ್ ನಮ್ಗೆ ಆ ಬ್ಯಾರಿಕೇಡಿಂಗ್ ಇದೆ ಸರ್. ಇಲ್ಲಿ ಫುಲ್ ಎಂಟೈರ್ ಥಿಂಗ್ ವಿಲ್ ಮೇಕ್ ಎ ಫುಟ್ಪಾತ್. ಇದು ದಿಸ್ ಈಸ್ ಮೈ ಕಾನ್ಸೆಪ್ಟ್ ಆ್ಯಸ್ ಆಫ್ ನೌ. ಕರೆಕ್ಟ್ ಇದೆ, ತಪ್ಪೇನಿಲ್ಲ. ಇನ್ನೂ ಚೆನ್ನಾಗಲ್ಲ. ಅದಕ್ಕೆ ಬಜೆಟ್ ಎಸ್ಟಿಮೇಟ್ 1 ಕೋಟಿ ಅಂತ, 1 ಕೋಟಿಯಲ್ಲಿ ಎಷ್ಟಾಗ್ತದೆ ಆ ಥರ ಮಾಡಿ. ಅದಕ್ಕೆ ಅದು ಇನ್ನೊಂದು ಏನಂತ ಸರ್, ಈಗ ತಾವು ನೋಡಿದಂಗೆ ಸರ್, ವಿ ಹ್ಯಾವ್ ಗಾಟ್ ಆಲ್ ದೀಸ್ ಬ್ರೇಕ್ಸ್ ಅಲಾಂಗ್ ದಿಸ್ ನೋಟ್ ಆಫ್ ಬ್ರೇಕ್ ಇದೆ. ಎಷ್ಟೆಷ್ಟು ಬರುತ್ತೋ ಅಷ್ಟನ್ನು ಇದು ರೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಭಾಳ ಸಿಕ್ಕಿದೆ, ಊಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆ ಅಭಿಯಂತರರಾದ ಪ್ರೇಮಲತಾ, ಶಿವಪ್ರಕಾಶ್, ನಿರ್ಮಿತಿ ಕೇಂದ್ರ ಆಡಳಿತಾಧಿಕಾರಿ ಗಣೇಶ್ ಸಾಕ್ರೆ, ರಾಜೇಂದ್ರ ಜಾಲ್ದಾರ್ ಸೇರಿದಂತೆ ಇತರರು ಇದ್ದರು. ನಗರದ ಮೋತಿ ಮಹಲ್ ಮಸೀದಿ ಬಳಿ ಆಟೋಮೊಬೈಲ್ ಅಂಗಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿ
ಅಂಗಡಿಯಲ್ಲಿ ವಸ್ತುಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ಅನ್ಸಾರಿ ಎಂಬುವರಿಗೆ ಸೇರಿದ ಆಟೋಮೊಬೈಲ್ ಅಂಗಡಿ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಸುಮಾರು 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ. ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಿದ್ಧತಾ ಸಭೆ. ಬಜೆಟ್ನಲ್ಲಿ ನಗರದ ಜನತೆ ಸೌಕರ್ಯ ವೃದ್ಧಿಗೆ ಒತ್ತು ನೀಡಲು ಹಲವರು ಒತ್ತಾಯ. ನಗರದ ಸೌಕರ್ಯ ಹೆಚ್ಚಳಕ್ಕೆ ತೆರಿಗೆ ಪಾವತಿಗೆ ಜನರು ಸಹಕರಿಸಿ ಜೋಬಿನ್ ಮಹೋಪಾತ್ರ. ಏಗನೂರು ಜಲಜೀವನ್ ಮಿಷನ್ ಕಾಮಗಾರಿಗೆ ಎನ್ಎಸ್ ಬೋಸರಾಜು, ನರಸಿಂಹಲು ಮಾಡಗಿರಿ ಅಡ್ಡಿ. ಫೆಬ್ರವರಿ 16ರಂದು ಕುಟುಂಬದೊಂದಿಗೆ ಅಹೋರಾತ್ರಿ ಧರಣಿ. ವೈ ನರಸಪ್ಪ. ಶಿಲ್ಪಾ ಫಾರ್ಮ್ನಿಂದ ಕಾರ್ಮಿಕರಿಗೆ ದೊರೆಯದ ಸೌಲಭ್ಯ. ಡಿಸಿ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಒದಗಿಸಲಿ. ಮಾರುತಿ ಚಿಕ್ಕಸಗೂರು. ಕೋಟೆ ಸೌಂದರೀಕರಣ ಕಾಮಗಾರಿ ಪುರಾತತ್ವ ಇಲಾಖೆ ತಾಂತ್ರಿಕ ತಂಡದಿಂದ ಪರಿಶೀಲನೆ. ಟಿಪ್ಪು ಸುಲ್ತಾನ್ ರಸ್ತೆಯಲ್ಲಿ ಆಟೋಮೊಬೈಲ್ ಅಂಗಡಿ ಬೆಂಕಿ, ಅಪಾರ ಹಾನಿ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.